ವೇದವಾಕ್ಯವನ್ನೆಲ್ಲ ಮೋನದಿಂದಲೂ ನಡೆಗೆ ಬೋಧಿಸುತ್ತ ಜನರ ವೇದಾಮತಿಗೆ ಜಸಿರುವ ಸಾರು ನಿಜ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇರೆ ನಿಜದ ಮನ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧ ಶುದ್ಧರನ್ನಾಗಿ ಕೈಲಾಸಿ ಜಗಿಸಿದ ಸಿದ್ಧಾರೂಢರಿಗೆ ನತನಂತೆ ಸಿದ್ಧಾರೂಢರಿಗೆ ನತನಂತೆ ಬಾಳದ ವೇದಾಂತಕ್ಕೆ ಸರಿ ಬಾಳ ಗಜ್ಜನಿಗೆ ವದನಕ ಬಾಳ ಮೂತ ವಿಪ್ಪಣಿ ಶಾಸ್ತ್ರವೆಂಬುವವರಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬರಿಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिने आत्मज्ञान प्रदानेन तस्मै श्री गुरुवे नमः। ओम असतो मा सद्गमय तमसो मा ज्योतिर्गमय मृत्योर्मामृतङ्गमय। ॐ शान्ति शान्ति शान्तिः। जगदादि जगद्गुरु अद्वैत सार्वभौम भक्तर मुक्तर कल्पवृक्ष कामधेनु सद्गुರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 19ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು 18ನೆಯ ಶ್ಲೋಕದ ಪರ್ಯಂತರವಾಗಿ ಮಹಾತ್ಮರು ಯಾವಾಗಲೂ ಮನೆಯಲ್ಲಿ ಯಾವ ದುಷ್ಟ ಗುಣಗಳ ಉಳ್ಳಂಥ
ಸರ್ಪ ಚೇಳುಗಳು ಮನೆಯಲ್ಲಿ ಸೇರಿಕೊಂಡಾಗ ಆ ಮನೆಯಲ್ಲಿ ಆದಷ್ಟು ಬೇಗ ಅವುಗಳನ್ನು ಹೊರಗೆ ಹಾಕಲು ಹೇಗೆ ಪ್ರಯತ್ನ ಮಾಡುತ್ತೇವೆಯೋ ಅದೇ ಪ್ರಕಾರವಾಗಿ ದುಷ್ಟ ಗುಣಗಳು ಯಾವ ಮನಸ್ಸಿನಲ್ಲಿ ಸೇರಿದಾಗ ತಕ್ಷಣವೇ ಅವುಗಳನ್ನು ಹೊರಹಾಕಿ ನಾವು ನೆಮ್ಮದಿಯಿಂದ ಇರಬೇಕು ಅನ್ನುವುದೇ ಈ ಶ್ಲೋಕದ ತಾತ್ಪರ್ಯ. ಯಾಕಂದರೆ ಸುಮ್ಮನೆ ನಾವು ಕುಂತ್ರೆ ಹೊರಗೆ ಹಾಕಿವಿ ಅಂತೇಳಿ ಒಂದು ಸಲ ಸುಮ್ಮನೆ ಕುಂತ್ರೆ ಅದು ಕರ್ತವ್ಯ ಮುಗಿಲಿಲ್ಲ. ಆ ಹಾವು ಚೇಳು ಈ ಮನೆಯೊಳಗೆ ಬರಲಿಕ್ಕೆ ಎಲ್ಲಿಂದ ಬಂದವು, ಅವು ಬರಲಿಕ್ಕೆ ದಾರಿ ಎಲ್ಲಿತ್ತು, ಯಾವ ಕಾರಣಕ್ಕಾಗಿ ಬಂದಿದ್ದವು ಅಂತ ತಿಳ್ಕೊಂಡು ಹೊರಗೆ ಹಾಕಿದ ಮೇಲೆ ಆ ಎಲ್ಲ ದಾರಿಗಳನ್ನು ಬಂದ್ ಮಾಡಿ ಪುನಃ ಒಳಗಡೆ ಬರದಂತೆ ಎಚ್ಚರವಹಿಸಬೇಕು. ಇದು ಲಕ್ಷಣ ಅಂತ. ಹಾಗಾಗಿ ನಮ್ಮ ರಾಕ್ಷಸ ಗುಣಗಳು ಹೊರಗೆ ಹಾಕಿದ ಮೇಲೆ ನಮ್ಮ ಕರ್ತವ್ಯ ಮುಗಿಲಿಲ್ಲ. ಯಾವುದೋ ಒಂದು ರೂಪದಿಂದ ಮತ್ತೆ ದುಷ್ಟ ಗುಣಗಳು ಪ್ರವೇಶ ಮಾಡಲು ಪ್ರಯತ್ನ ಮಾಡ್ತವೆ. ಹಾಗಾಗಿ ಅವುಗಳನ್ನು ಬರದಂತೆ ತಡೆಗಟ್ಟಬೇಕಾಗಿದ್ದರೆ ದೈವೀ ಗುಣಗಳಿಂದ ಮಾತ್ರ ಸಾಧ್ಯ ಅಂತ. ಜಗತ್ತಿನಲ್ಲಿ ನೋಡ್ರಿ, ದುಷ್ಟರಿಗೆ ಶಿಷ್ಟರಿಗೆ ಗೆಳೆತನ ಆಗೋದಿಲ್ಲ. ದುಷ್ಟರ ಗುಣಗಳ ಬೇರೆ, ಶಿಷ್ಟರ ಗುಣಗಳ ಬೇರೆ. ಹಾಗಾಗಿ ದೈವೀ ಗುಣಗಳು ಇದ್ದಾಗ ರಾಕ್ಷಸ ಗುಣಗಳು ಇರೋದಿಲ್ಲ ಅಂತ. ರಾಕ್ಷಸ ಗುಣಗಳಿದ್ದಾಗ ದೈವೀ ಗುಣಗಳು ಅಲ್ಲಿ ಕೂಡೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ಆಗಮಾದಿ ಗ್ರಂಥಗಳಲ್ಲಿ ಮಹಾತ್ಮರು ಹೇಳ್ಯಾರ, ಆಗಮಾರ್ಥಂತೋ ದೇವಾನಾಂ ಗಮನಾರ್ಥಂತೋ ರಾಕ್ಷಸಮನ್. ಅಂದರೆ ಈ ಮನೆ ಗೃಹ ಪ್ರವೇಶವಾಗಲಿ ಅಥವಾ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ದೇವತೆಗಳ ಗಮನಕ್ಕಾಗಿ ಅನೇಕ ಯಜ್ಞ ಯಾಗಗಳನ್ನು ಮನೆಯಲ್ಲಿ ಮಾಡ್ತಾರೆ. ಅದರ ಉದ್ದೇಶ ಏನಂದರೆ, ಅಲ್ಲಿ ಇರುವಂಥ ರಾಕ್ಷಸರು ಓಡಿ ಹೋಗಲಿ ಅನ್ನೋ ಉದ್ದೇಶಕ್ಕಾಗಿ ಅವರ ಆಗಮನ ಆದರೆ ಈ ರಾಕ್ಷಸರು ಹೋಗ್ತಾರೆ. ಹಾಗಾಗಿ ಒಳ್ಳೆಯವರು ಬಂದಾಗ ಕೆಟ್ಟವರು ಹೋಗ್ತಾರಿಲ್ಲ. ಅದೇ ರೀತಿ ಒಳ್ಳೆಯ ಗುಣಗಳು ಸಂಕಲ್ಪವಾದರೆ ದುಷ್ಟ ಗುಣಗಳು ಎನ್ನುವ ರಾಕ್ಷಸಿ ಧರ್ಮಗಳೆಲ್ಲವೂ ಓಡಿ ಹೋಗ್ತಾವವು. ಹಾಗಾಗಿ ನಮ್ಮ ಮನೆಯನ್ನು ಹೇಗೆ ಮಾಡಬೇಕು ಅಂದರೆ, ಹಾವು ಚೇಳು ದುಷ್ಟ ಪ್ರಾಣಿಗಳ ವಾಸ ಮಾಡಿ ಸ್ಮಶಾನವನ್ನು ಮಾಡಿಕೊಳ್ಳಬಾರದು. ಮನೆಯನ್ನು ಸ್ಮಶಾನ ಯಾರನ್ನು ಮಾಡ್ಕೊಂತಾರೇನು? ಮಾಡೋದಿಲ್ಲ. ಅದನ್ನೇನು ಮಾಡ್ತಾರೆ? ದೇವಾಲಯ, ಮನೆ ದೇವಾಲಯವನ್ನು ಮಾಡಿಕೊಂಡು ಸ್ವಚ್ಛವಾಗಿ ಹೇಗೆ ಇಡುತ್ತಾರೆಯೋ ಅದೇ ರೀತಿ ನಮ್ಮ ಹೃದಯಗಳನ್ನು ರಾಕ್ಷಸರ ವಾಸಸ್ಥಾನವನ್ನು ಮಾಡಿಕೊಳ್ಳದೆ ದೇವತೆಗಳ ವಾಸಸ್ಥಾನವನ್ನು ಮಾಡಿಕೊಂಡು ಈ ಜನ್ಮವನ್ನು ದೇವ ನಿಲಯವನ್ನಾಗಿ ಮಾಡಿಕೊಳ್ಳಬೇಕು ಅಂತ ಅರ್ಥ. ಇದು ದೇಹವೇ ದೇವಾಲಯ ಅಂತ ಶರಣರು ಹೇಳರಲ್ಲಿ. ಆ ದೇಹ ದೇವಾಲಯ ಯಾವಾಗ ಆಗ್ತದ ಅಂದರೆ, ದೇವತೆಗಳ ಆಗಮನ ಯಾವಾಗ ಆಗ್ತದ ಆವಾಗಲೇ ದೇವಾಲಯ ಅಂತ. ಹಾಗಾಗಿ ನಾವು ಜ್ಞಾನವನ್ನು ಸಂಪಾದಿಸಿ ಬ್ರಹ್ಮಾನುಭೂತಿಯನ್ನು ಪಡೆದುಕೊಂಡು ದೈವೀ ಗುಣಗಳನ್ನು ಆಹ್ವಾನಿಸಿ ರಕ್ಕಸ ಗುಣಗಳನ್ನು ಓಡಿಸಬೇಕು ಅನ್ನುವಂಥ ಅಭಿಪ್ರಾಯ. ಈ ಮುಂದಿನ ಶ್ಲೋಕದಲ್ಲಿ ತಾನ್ ಅಹಂ ದ್ವಿಷಿತಂ ಕ್ರೂರಾನ್ ಸಂಸಾರೇಸೋ ನರಾಧಮಾನ್ ಕ್ಷಮಾಪಿ ಅಜಸಮ ಅಶುಭಾನ್ ಅಸುರೀಸು ಏವಯೇನೀಸು ಅಂತ
ಇದರ ಅಭಿಪ್ರಾಯ. ಯಾವ ದ್ವೇಷ ಮಾಡುವ, ನಾವು ಕೆಲವು ವಸ್ತುಗಳನ್ನು ದ್ವೇಷ ಮಾಡ್ತೀವಲ್ಲ, ಯಾಕಂದರೆ ಅವುಗಳಿಂದ ಅನಾನುಕೂಲ ಆದಾಗ ಆ ವಸ್ತುಗಳನ್ನು ದ್ವೇಷ ಮಾಡುವ ಸ್ವಭಾವ ಏನದ, ಇದಕ್ಕೆ ದ್ವೇಷ ಅಂತ. ಮತ್ತು ಕ್ಷರರಾಗಿಯೂ ರಾಕ್ಷಸರಾಗಿಯೂ ನರಾಧಮರಾಗಿಯೂ ನಿರಂತರ ನಿಷಿದ್ಧ ಕರ್ಮಗಳನ್ನು ಮಾಡೋರಾಗಿಯೂ ಇರುವಂಥ ಈ ರಕ್ಕಸ ಪುರುಷರನ್ನು ಪರಮೇಶನಾದನು ಪರಮಾತ್ಮ ಇವರು ಯಾವ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಕಳಿಸ್ತಾನಂದರೆ ನರಕಕ್ಕೆ ಸೇರುವ ಮಾರ್ಗದಲ್ಲಿ ಅವರನ್ನು ಕಳಿಸುತ್ತಾನೆ. ಅವರಿಗೆ ಪರಮಾತ್ಮನೇ ನರಕಲೋಕದ ದಾರಿಯನ್ನು ತೋರಿಸ್ತಾನೆ, ಅವರಿಗೆ ಸ್ವರ್ಗಲೋಕದ ದಾರಿ ಬಿಡಿಸ್ತಾನ, ನರಕಲೋಕದ ದಾರಿಯನ್ನು ತೋರಿಸ್ತಾನೆ. ಅದೇ ನೀನು ದೈವಿ ಸಂಪತ್ತುಳ್ಳವನಾಗಿದ್ದರೆ ನೀನು ನರಕಲೋಕದ ದಾರಿ ಹಿಡಿದರೂ ಕೂಡ ಅದನ್ನು ಬಿಡಿಸಿ ಸ್ವರ್ಗಲೋಕದ ದಾರಿಯನ್ನು ತೋರಿಸುತ್ತಾನೆ ಆ ಭಗವಂತನು ಅಂತ ಹೇಳಿ, ಅನಂತರ ಅತ್ಯಂತ ಬಹಳ ಕ್ಷರವಾದ, ಇದು ಬಹಳ ನಶ್ವರವಾದ ವ್ಯಾಘ್ರಾದಿ ಜನ್ಮಗಳಲ್ಲಿ ಪ್ರವೇಶ ಮಾಡುವಂತೆ ಆ ಪ್ರೇರಣೆ ಮಾಡುತ್ತಾನೆ ಪರಮಾತ್ಮ. ಯಾರಿಗೆ ಅಂದರೆ ಅಸುರಿ ಸಂಪತ್ತು ಉಳ್ಳಂಥವರಿಗೆ. ಕಾರಣ ಅಸುರಿ ಸಂಪತ್ತು ಉಳ್ಳವ್ರ ಲಕ್ಷಣ ಹೇಗಿರ್ತಂದರೆ, ಅವರ ಮಾನವರಿಗೆ ಅಷ್ಟೇ ಇಲ್ಲ, ಪರಮೇಶ್ವರನಿಗೂ ಪರಮಾತ್ಮನನ್ನು ತಿಳಿದಂಥ ಸಾಧುಗಳಿಗೂ ಪರಮಾತ್ಮನನ್ನು ಅರಿತಂಥ ಮಹಾತ್ಮರಲ್ಲಿಯೂ ಕೂಡ ಸದಾ ದ್ವೇಷವನ್ನು ಮಾಡುತ್ತಾರೆ. ಅವ್ರ ಜೊತೆ ದ್ವೇಷ ಮಾಡುವಾಗ ಇನ್ನು ಸಾಮಾನ್ಯರ ಜೊತೆ ಬಿಡ್ತಾರೇನವರು? ಬಿಡೋದಿಲ್ಲ ಅಂತ. ಸದಾ ಅಂದ್ರೇನು? ಯಾವಾಗಲಂತ. ಮತ್ತು ಅವರು ಜೀವಿಗಳ ಹಿಂಸೆಯಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರುವುದರಿಂದ ಅವರು ಕ್ರೂರರಾಗಿ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟರೆ ಅವರು ಸುಖ ಪಡ್ತಾರೆ. ಇನ್ನೊಬ್ಬರು ದುಃಖದಲ್ಲಿ ಇದ್ದಾಗ ಮಾತ್ರ ಇವರಿಗೆ ಆನಂದ ಆಗ್ತದೆ. ಬೇರೆಯವರು ಆನಂದದಲ್ಲಿ ಇದ್ದರೆ ಇವ್ರಿಗೆ ದುಃಖ ಆಗ್ತದೆ. ಅಂದರೆ ಪ್ರಾಣಿ ಹಿಂಸೆಯನ್ನು ಮಾಡಿದಂತಾಯಿತು, ಅಹಿಂಸೋ ಪರಮ ಧರ್ಮವನ್ನು ಪಾಲನೆ ಮಾಡಿದಂಗೆ ಆಯಿತು. ಅಂದರೆ ಅಹಿಂಸೆ ಧರ್ಮವನ್ನು ಹಿಂಸೆ ಮಾಡೋದೇ ಅವ್ರ ಧರ್ಮ ಅಂತ. ಮತ್ತು ಅವ್ರಿಗೇನಂದ್ರು, ನರಾಧಮರು, ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವರಷ್ಟೇ ಅಲ್ಲ, ಮನುಷ್ಯರನ್ನೂ ಕೊಲ್ಲುತ್ತಾರಂಥವ್ರು. ಅಂದರೆ ಅತ್ಯಂತ ನೀಚ ಜಾತಿಯ ಮನುಷ್ಯರಂಥವ್ರು. ಎಷ್ಟು ನೀಚರಿರ್ಬೋದು ಅಂತ. ಎಲ್ಲ ಜಗತ್ತಿನಲ್ಲಿ ಜಾತಿಗಳು ಧರ್ಮಗಳು ಉಂಟು, ಆದರೆ ಶಾಸ್ತ್ರಗಳಲ್ಲಿ ನೀಚ ಜಾತಿ ಅಂದ್ರೆ ನೋಡ್ರಿ, ಇದು ಹೊಸ ಜಾತಿ ಅಂತ. ನೀಚರಂತ ಕರೆಯಂಗಿಲ್ಲ. ಹಾಗಾಗಿ ಅವರು ಅಶುಭವು, ಅವರು ಪ್ರಪಂಚಕ್ಕಾಗಲಿ ತಮ್ಮ ಮನೆತನಕ್ಕಾಗಲಿ ಪಾರಮಾರ್ಥಕ್ಕಾಗಲಿ ಶಾಸ್ತ್ರಕ್ಕಾಗಲಿ ಅವರು ನಿಷೇಧಿಸರು. ನಿಷೇಧ ನಿಮಗೆ ಹೇಳಿಕೆ ಅಂತ ಹೋದ್ರೆ ಅರ್ಥ ಆಗುತ್ತಲ್ಲ. ಶಾಸ್ತ್ರ ಯಾಕೆ ನಿಷೇಧ ಆಗ್ತಾವ ನನಗೆ ಒಳಗೆ ಅಂತ ಅರ್ಥ ಮಾಡಬೇಕು. ಇದು ಗಿಳಿಶಾಸ್ತ್ರ ಅಲ್ಲ, ವೇದಶಾಸ್ತ್ರ ಅಲ್ಲ. ಶಾಸ್ತ್ರವನ್ನು ತಿಳ್ಕೊಂಡ್ರೆ ಗೊತ್ತಾಗ್ತದ ಯಾರ್ಯಾರು ಹೃದಯದಲ್ಲಿ ಏನೇನು ಅಡಿಗೆವ ಏನೇನಿಲ್ಲ ಅಂತ ಗೊತ್ತಾಗ್ತದ. ಹಾಗಾಗಿ ಅವರು ಯಾವಾಗಲೂ ವೇದಗಳಲ್ಲಿ ಆಗಮಗಳಲ್ಲಿ
ಬಲ್ಲವರು ಯಾವುದನ್ನು ಮಾಡಬೇಡ ಅಂತ ಹೇಳ್ತಾರೆ ಅದನ್ನೇ ಮಾಡಬೇಕು ಅಂತ ಅವರಂತ. ಅದನ್ನು ಮಾಡಬೇಕು. ವೇದಗಳಲ್ಲಿ ಯಾವುದು ಮಾಡು ಅಂತ ಹೇಳ್ಯಾರ ಅದನ್ನು ಮಾಡಬಾರದು ಅಂತ ಅವರಂತ. ಹೀಗಾಗಿ ಅವರು ನೀಚ ಅಶುಭ ಕರ್ಮವನ್ನು ಮಾಡಿ ಮೇಲಿನ ಗುಣಗಳು ಉಳ್ಳವರು ನರಕಕ್ಕೆ ಹೋಗುವ ಮಾರ್ಗದಲ್ಲೇ ಪ್ರೇರೇಪಿಸಿ ಬಹುಕಾಲ ನರಕವನ್ನು ಭೋಗಿಸಿದ ಮೇಲೆ ಅವರ ವಾಸನೆಗಳ ಅನುಸಾರವಾಗಿ ವ್ಯಾಘ್ರ ಸರ್ಪಾದಿ ಕ್ಷರಯೋನಿಗಳಲ್ಲಿ ಜನ್ಮಿಸುವಂತೆ ಮಾಡುವನು ಆ ಭಗವಂತನು. ಚೋಳ ಆಗಬೇಕು, ಹಾವಾಗಬೇಕು, ಹುಲಿ ಆಗಬೇಕು, ಕರಡಿ ಆಗಬೇಕು, ಇನ್ನೂ ಹಲವು ಜಂತುಗಳಾಗಿ ಹುಟ್ಟಬೇಕಂತ ಯಾವ ಪ್ರಾಣಿ ಪ್ರಯತ್ನ ಮಾಡಿಲ್ಲ. ಇದಕ್ಕಾಗಿ ಯಾವ ದೇವತೆಗಳನ್ನು ಭಗವಂತನನ್ನು ಬೇಡಿಲ್ಲ. ಯಾರನ್ನ ಬೇಡಲ್ರಿ? ಬೇಡದೇ ಇದ್ರು ಕೂಡ ಅಂಥ ಜನ್ಮಗಳು ಯಾಕೆ ಬಂದು? ಶಾಸ್ತ್ರ ಹೇಳ್ತದ ಬಾರದು ಬಪ್ಪದು, ಬಪ್ಪದು ತಪ್ಪದು. ನೀ ಹಿಂದಿನ ಜನ್ಮದಲ್ಲೇ ಮಾಡಿದ್ದೇನದ ಅದು ತಪ್ಪೋದಿಲ್ಲ ಅಂತ, ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ದ್ವೇಷ ಸ್ವಭಾವದರಾದ ಅವರ ಮೇಲೆ ಪರಮಾತ್ಮನೇ ಆಗಲಿ, ಸಾಧುಗಳೇ ಆಗಲಿ, ಸದ್ಗುರುಗಳೇ ಆಗಲಿ, ಸಂತರ ಆಗಲಿ ಅವರ ಮೇಲೆ ಕೃಪೆಯನ್ನ, ದಯಾಳತ್ವನ್ನ ಎಂದು ಉಂಟು ಮಾಡುವುದಿಲ್ಲ. ನಾವೇನಂತೀವಿ, ಇಲ್ಲಪ್ಪ ಎಲ್ಲರಲ್ಲಿ ದಯೆ ಇರಬೇಕು. ನಾವು ಹೇಳ್ತೀವಿ ಎಲ್ಲರಲ್ಲೇ ದಯೆಯರ ಅಂತ ಹೇಳ್ತಲ್ಲ. ನಿನ್ನ ವಿಚಾರ ಸಂಸಾರದಾಗ ನೀನು ಮಾಡಿ ನೋಡು ಎಷ್ಟು ದಯಾವಂತನಿದ್ದಿ. ಬಾಲ್ ಹೇಳಕ್ಕೆ ಸುಲಭ ಅದ. ಅದಕ್ಕಾಗಿ ಈ ಪ್ರಕಾರ ಪಾಪ ಬುದ್ಧಿಯುಳ್ಳ ಕೆಟ್ಟ ಗುಣಗಳುಳ್ಳಂಥ ಪುರುಷರು ನೀಚ ಯೋನಿಗಳನ್ನೇ ಸೇರುತ್ತಾರೆಂಬ ವಿಷಯವನ್ನು ಇಲ್ಲಿಯವರೆಗೆ ಹೇಳ್ತಾ ಬಂದರು. ವಿಚಾರ ಮಾಡ್ರಿ, ಮಳೆ ಬಹಳಷ್ಟು ಬರುವಂಥ ಸಂದರ್ಭದಲ್ಲಿ ಆ ಮಳೆ ನೀರು ಹಳ್ಳ ಕೊಳ್ಳದಿಂದ ನದಿಯನ್ನು ಸೇರಿದಾಗ ಸಾಕು, ಇವತ್ತಿಲ್ಲ ನಾಳೆ ಅದು ಸಮುದ್ರವನ್ನು ಸೇರಲೇಬೇಕು ಅಂತ ನೇಮನಾದ, ಸ್ವಾನುಭವ ಆದ. ಅದ್ರಾಗ ಏನು ಅನುಮಾನ ಇಲ್ಲ, ಸಂಶಯ ಇಲ್ಲ. ಅದರಲ್ಲಿ ಕೆಲವಷ್ಟು ನೀರು ಹಳ್ಳದಿಂದ ಕಡೆಗೆ ಆಗ್ತಾವೆ, ಹಳ್ಳಕ್ಕೆ ಹೋಗೋದಿಲ್ಲ. ಆ ನೀರು ಎಂದಾದರೂ ಸಮುದ್ರ ಸೇರ್ತವೇನು? ಸೇರೋದಿಲ್ಲ. ಯಾಕಂದರೆ ಯಾವ ಮಾರ್ಗದಿಂದ ಹೋದರೆ ಸೇರ್ತಿತ್ತೋ ಆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದದ ಆ ಹರಿಯುವ ನೀರು. ಅನುಭವ ಆಗ್ತಲ್ಲ. ಅದರಂತೆ ಸನ್ಮಾರ್ಗ, ಮಹಾತ್ಮರ ಮಾರ್ಗ, ವೇದ ಶಾಸ್ತ್ರ ಉಪನಿಷತ್ತು ಮಾರ್ಗಗಳೇನವ, ಅವರ ಮಾರ್ಗವನ್ನು ಅನುಸರಿಸಿ ಹೋದವನು ಇವತ್ತು ಇಲ್ಲ, ನಾಳೆ ಇಲ್ಲ, ಇನ್ನೊಂದಾಗಲಿ ಅವನು ಮೋಕ್ಷಕ್ಕೆ ಹೋಗಲೇಬೇಕಂತ. ದಾರಿ ಹಿಡೋದಲ್ಲಪ್ಪ, ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಕಡೆಗಾದರೆ ಆ ಕಡೆಯಾದ ನೀರು ಏನೇನು ಆಗಿ ಅದು ಹೋಗಿಬಿಟ್ಟು ನಾಶ ಆಯ್ತು ನೋಡ್ರಿ. ತನ್ನ ಕುರು ಸಾಯಿಲ್ಲ, ತಾನು ಹುಟ್ಟಿದ ಜಾಗ ಮುಟ್ಟಿತೇನದು ಮುಟ್ಲಿಲ್ಲ ಅಂತ. ಅದರಂತೆ ಈ ಮಂದಿ ಎಲ್ಲಿಗೆ ಮುಟ್ಟಬೇಕಾಯ್ತು ಮುಟ್ಟಲಾರದೆ ಸ್ವರ್ಗ ಲೋಕವನ್ನು ಮುಟ್ಟದೆ ನರಕ ಲೋಕದಲ್ಲಿ ಹುಟ್ಟುತ್ತಾರೆ ನೋಡಪ್ಪ. ಹಾಗಾಗಿ ಮುಂದೆ ಅಥ ಕಪೋಯ ಚರಣ ಅಭ್ಯಾಸೋ ಹಯತೆ ಕಪೋಯ ಯೋನಿಮಾಪಾದ್ವೇರೇನ ಸ್ವಯೋನಿವ ಸೂಕರ ಯೋನಿಂ ಚಾಂಡಾಲ ಯೋನಿವ ಇತಿ ಅಂದರು. ಅವ್ರು ಎಲ್ಲೆಲ್ಲಿ ಹೋಗ್ತಾರ ಕೇಳ್ತಾರಪ್ಪ ಅಂದರು. ಶಾಸ್ತ್ರ ನಿಷಿದ್ಧವಾದ ಪಾಪ ಕರ್ಮಗಳನ್ನು ಮಾಡುವವರು
ಅತ್ಯಂತ ಬೇಗ ನೀಚ ಯೋನಿಗಳನ್ನು ಪಡೆದುಕೊಳ್ಳುತ್ತಾರೆ. ಅತ್ಯಂತ ಬೇಗ, ಅವರಿಗೆ ಬಹಳ ಆಯುಷ್ಯ ಇರೋಂಗಿಲ್ಲ. ಒಂದು ಸಾರಿ ಶ್ವಾನ ಯೋನಿಯನ್ನ, ಶ್ವಾನ ಗೊತ್ತಲ್ಲ, ಒಂದು ಸಾರಿ ಸೂಕರ ಯೋನಿಯನ್ನ, ಹಂದಿ ನಾಯಿ ಯೋನಿಯನ್ನ, ಮತ್ತೊಂದು ಸಾರಿ ಚಾಂಡಾಲ ಯೋನಿಯನ್ನ ಪಡೆದುಕೊಂಡು ಇಷ್ಟೇ ಅಲ್ಲದೆ ಇನ್ನು ಅನೇಕ ನೀಚ ಯೋನಿಗಳನ್ನು ಪಡೆದುಕೊಳ್ಳುತ್ತಾರೆ ಅಂತ ಅರ್ಥ ಮಾಡಬೇಕು. ಇಷ್ಟೇ ಅಲ್ಲ, ಹೀಗೆ ಜೀವದ ಪೂರ್ವ ಕರ್ಮಾನುಸಾರವಾಗಿ ಫಲವನ್ನು ಕೊಡುವ ಈಶ್ವರನಲ್ಲಿ ವಿಷಮತ್ವ ದ್ವೇಷವೋ ನಿರ್ದ್ವಯತ್ವ ದ್ವೇಷವೋ ಇರುವುದೆಂದು ಆರೋಪಿಸಬಾರದು. ಪರಮಾತ್ಮನಲ್ಲಿ ದ್ವೇಷ ಇಲ್ಲ, ಆತನಲ್ಲಿ ಪ್ರೇಮನೂ ಇಲ್ಲ, ದ್ವೇಷನೂ ಇಲ್ಲ. ನೀವು ಮಾಡಿದ ಪೂರ್ವ ಜನ್ಮದ ಕರ್ಮಗಳ ಅನುಸಾರವಾಗಿ ಈ ಶರೀರಗಳು ಭಗವಂತ ಪ್ರಾಪ್ತಿ ಮಾಡ್ತಾನೆ ವಿನಃ ಪರಮಾತ್ಮನಲ್ಲಿ ದ್ವೇಷ ಆದಂಥ ಆರೋಪವನ್ನು ಯಾರು ಮಾಡಬಾರದು. ಇದು ಒಂದು ಪಾಪ ಆಗ್ತದೆ. ಹಾಗಾಗಿ ಈ ಲೋಕದಲ್ಲಿರುವ ಬಹಳ ಪ್ರಾಣಿಗಳು ನೋಡ್ರಿ. ಇಲ್ಲೂ ಜಗತ್ತಿನಲ್ಲಿ ಒಂದು ಪ್ರಾಣಿ ಸುಖವಾಗ್ಯದ, ಮತ್ತೊಂದು ಪ್ರಾಣಿ ದುಃಖಿಯಾಗಿಯೂ, ಒಂದು ಪ್ರಾಣಿ ಒಬ್ಬ ಜೀವಿ ಧನಿಕನಾಗಿಯೂ, ಒಬ್ಬ ಜೀವಿ ದರಿದ್ರನಾಗಿಯೂ, ಒಬ್ಬನು ಪಂಡಿತನಾಗಿ ಮತ್ತೊಬ್ಬ ಮೂರ್ಖನಾಗಿ ಇರುವುದು ಈ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ನಾವು ನೀವು ಕಾಣ್ತೀವಿಲ್ಲ. ಕಂಡಾಗ ಹೀಗೆ ಇರುವುದರಿಂದ ಇಂಥ ವಿಷಯವಾದ ಜಗತ್ತನ್ನು ಹುಟ್ಟಿಸಿದ ಈಶ್ವರನಲ್ಲಿ ವಿಷಮತ್ವ ದ್ವೇಷವು ನಿರ್ದಯತ್ವ ದ್ವೇಷವು ಸಂಭವಿಸುವುದಿಲ್ಲ. ಅವನಿಗೆ ಹೊಟ್ಟೆ ಕಿಚ್ಚಿಲ್ಲ. ಒಬ್ಬನ ಪಂಡಿತನ್ನ, ಒಬ್ಬನ ಮೂರ್ಖನ್ನ, ಒಬ್ಬನ ಯೋಗಿಯನ್ನ, ಒಬ್ಬನ ತ್ಯಾಗಿಯನ್ನ, ಒಬ್ಬನ ಶ್ರೀಮಂತನಾಗಿ ಹುಟ್ಟಿಸಕ, ಮತ್ತೊಮ್ಮನಿಗೆ ದರಿದ್ರನಾಗಿ ಹುಟ್ಟಿಸೋದಕ್ಕೆ ವೈರತ್ವ ಅದೇನು ಅವನಲ್ಲಿ. ಅದು ಮನುಷ್ಯನ ಸ್ವಭಾವಿನ, ಭಗವಂತನ ಸ್ವಭಾವಲ್ಲ. ಭಗವಂತನಲ್ಲಿರೋದು ಪ್ರೇಮತ್ವ, ವೈರತ್ವ ಇಲ್ಲ. ಹಾಗಾಗಿ ಬ್ರಹ್ಮಸೂತ್ರಗಳಾದಿ ಪರಮೇಶ್ವರನು ಜೀವಗಳ ಪುಣ್ಯ ಪಾಪ ಕರ್ಮಗಳನ್ನು ಆಪೇಕ್ಷಿಸಿ ಈ ವಿಷಯವಾದ ಜಗತ್ತನ್ನು ಹುಟ್ಟಿಸಿರುವನು. ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿಯೇ ಒಂದು ಪ್ರಾಣಿಯು ಸುಖಿಯಾಗಿ ಮತ್ತೊಂದು ದುಃಖಿಯಾಗಿ, ಪರಮೇಶ್ವರನಲ್ಲಿ ಯಾವ ದೋಷವನ್ನಾಗಲಿ ಆರೋಪಿಸಕೂಡದು. ನಾವು ಶ್ರೀಮಂತರಾದ ಪರಮಾತ್ಮ ಬೇಸಂತೀವಿ. ನಮಗೇನನ್ನ ಬಡತನ ಬಂತಂದರೆ ಪರಮಾತ್ಮ ಎಷ್ಟು ಕೆಟ್ಟವನಪ್ಪ ಅಂತ ನಾವು ವಿಚಾರ ಮಾಡ್ತೀವಿಲ್ಲ. ಪರಮಾತ್ಮ ನಿನ್ನ ಶ್ರೀಮಂತ ಆಗಬಾರ್ದು ಅಂತ ಹೇಳಿ ನಾನು, ನೀ ಬಡವಾಗಿ ಹುಟ್ಟಪ್ಪ ಅಂತ ಹೇಳಣ, ನೀನು ಅಜ್ಞಾನಿ ಆಗಿರಂತ ಹೇಳಿಲ್ಲ, ನೀನು ಜ್ಞಾನಿ ಆಗಂತ ಹೇಳಿಲ್ಲ. ನಿನ್ನ ಜನ್ಮದ ಕರ್ಮ ಫಲದ ಜಾತಕವನ್ನು ಬಿಚ್ಚಿಡ್ತಾನೆ, ನಿನ್ನ ಆಯ್ಕೆ ಮಾಡಿಕೊಂಡು ಹೋಗೋದು ನಿನಗೆ ಬಿಟ್ಟದ್ದು, ನಮಗೆ ಬಿಟ್ಟದ್ದಿಲ್ಲ. ಹಾಗಾಗಿ ಜಗತ್ತಿಗೆ ಕಾರಣವಾದ ಯಾರು ಅಂದರೆ ಅಂತರ್ಯಾಮಿಯಾದ ಪರಮೇಶ್ವರ. ಜಗತ್ತಿಗೆ ಕಾರಣ ಯಾರು ಅಂದ್ರೆ ಪರಮಾತ್ಮ. ಅಸುರ ಪುರುಷರಿಂದ ಕೇವಲ ಪಾಪಕಾರವನ್ನ ಮಾಡಿಸುವನಲ್ಲದೆ ಪುಣ್ಯ ಕಾರ್ಯವನ್ನ ಮಾಡಲಿಕ್ಕೆ ಅವರನ್ನು ಬಿಡಂಗಿಲ್ಲ ಪರಮಾತ್ಮ. ಗುಣಗಳ ಕೆಲಸ ಅಂದರೆ ಒಳ್ಳೇದು ಯಾವ ಮಾಡ್ತಿದ್ದಿ, ಒಳ್ಳೇದು ಮಾಡ್ತೀನಂತ ಹೊಂಟಿದ್ದಂದ್ರೆ ಅದರೊಳಗೆ ಕೆಟ್ಟದ್ದನ್ನು ಈ ವಿಷಯ ಇಟ್ಕೊಂಡ ಹೋಗಿದ್ದೆ ಅಂತ ಅರ್ಥ. ಪರಮಾತ್ಮ ಗೊತ್ತು. ನಾವಂತೀವಿ ಇಲ್ರಿ ಮೊದಲಂಗಿಲ್ಲ, ಬಹಳ ಒಳ್ಳೆಯವನಾಗ್ಯಾನ. ಒಳ್ಳೆಯವನಾಗ್ಯಾನಂದ್ರೆ ಗರ್ಭಿಣಿಯ ಲಕ್ಷಣ ಆದಂಗ ಅವನು ಮಾಡುವ ಕರ್ಮಗಳೆಲ್ಲ ಗೊತ್ತಾಗ್ತದೆ. ಒಳ್ಳೆಯವನಾಗ್ಯಾನಂದ್ರೆ ಈಗ ದುಷ್ಟ ಸಂಘ ಬಿಟ್ಟಾನೇನವನು, ದುಷ್ಟ ಸಂಘನ ಬಿಟ್ಟಿಲ್ಲ. ಈ ಕಡೆ ಒಳ್ಳೆಯವನಾಗ್ಯಾನಂದ್ರೆ ಯಾವ ಆಧಾರ ಮೇಲೆ ಇರ್ತಾರೆ.
ಅದಕ್ಕೆ ಯಾವ ದ್ವೇಷದಿಂದ ಕೆಟ್ಟವರು ಒಳ್ಳೆಯವರಿಗೂ ಕೂಡ ಊಟದಲ್ಲಿ ವಿಷ ಹಾಕಿದಂಗಂತ. ಊಟದಲ್ಲಿ ವಿಷ ಹಾಕಿಲ್ಲ ಎಷ್ಟೋ ಮಂದಿಗೆ, ಅವ್ರು ಕೆಟ್ಟವ್ರು ಅನ್ಬೇಕು ಒಳ್ಳೆಯವ್ರು ಅನ್ಬೇಕು. ನಿನಗೆ ಯಾಕೆ ಗೊತ್ತಾಗಲಿಲ್ಲ? ವಿಚಾರ ಮಾಡಲಿಲ್ಲ ಅಂತ. ವಿಚಾರ ಮಾಡಲಿಲ್ಲ ನಾವು. ಅದಕ್ಕೆ ಬಹಳ ಜಾಗ್ರತೆ ಇರ್ಬೇಕಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ಬೇವಿನ ಬೀಜದಿಂದ ಬೇವಿನ ಏನು ಹುಟ್ಟದ? ಮಾವಿನ ಗಿಡ ಹುಟ್ಟಂಗಿಲ್ಲ. ಬೇವಿನ ಬೀಜದಿಂದ ಬೇವಿನ ಗಿಡವೇ ಹುಟ್ಟುವುದು, ಮಾವಿನ ಅಂಕುರವು ಹುಟ್ಟಲಾರದು. ಪರಮೇಶ್ವರನು ಪರಮ ಕೃಪಾಳವೆಂಬುದು ನಿಜವೇ ಆಗಿದ್ದರೂ ಆ ಕೃಪಾಳತ್ವವು ನ್ಯಾಯವನ್ನು ಮೀರುವುದಿಲ್ಲ. ಮನುಷ್ಯ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಮೀರ್ತಾನ, ಜಾಳ್ತಾನ. ಯಾಕಂದರೆ ಅವನ ಸ್ವಭಾವ ಅಂತ. ತನ್ನ ಅನುಕೂಲ ಆದಾಗ ಮಾಡ್ತಾನ, ಅನಾನುಕೂಲ ಆದಾಗ ಅದರಿಂದ ಜಾಳ್ತಾನ. ಪರಮಾತ್ಮ ಹಂಗಲ್ಲ. ಅವನು ಯಾರ ಅನುಕೂಲನೂ ಬೇಕಾಗಿಲ್ಲ, ಯಾರ ಜಾರತನದ ಬೇಕಾಗಿಲ್ಲ. ನಿಮ್ಮ ಕರ್ಮ ಫಲದ ಅನುಗುಣವಾಗಿ ಕರ್ಮಕ್ಕೆ ಕಾರ್ಯ ಅಧ್ಯಕ್ಷನಾಗಿ ನೋಡುವವನೇ ವಿನಃ ನಿನ್ನ ಕರ್ಮದ ಸುಖನೂ ಅವನಿಗೆ ಬೇಕಾಗಿಲ್ಲ, ಕರ್ಮದ ದುಃಖನೂ ಬೇಕಾಗಿಲ್ಲ. ಅವನೇ ದ್ವೇಷ ಮಾಡ್ತಾನೆ, ಮಾಡಂಗಿಲ್ಲ ಅಂತ. ಆದ್ದರಿಂದ ಯಾವತ್ತೂ ನ್ಯಾಯವಾದಿ ಆ ನ್ಯಾಯಸ್ಥಾನದಲ್ಲಿ ಕುಂತಾಗ ಅಲ್ಲಿ ವಾದ ವಿವಾದದ ಒಂದು ವ್ಯಾಜ್ಯವನ್ನು ಎರಡು ಕಡೆಯಿಂದ ಆಲಿಸಿ ಅದರಲ್ಲಿ ಇವನು ಸ್ವಲ್ಪ ಒಳ್ಳೆಯವನು, ಇವನು ಸ್ವಲ್ಪ ಕೆಟ್ಟವನಂತ ವಿಚಾರ ಮಾಡಲಾರದೆ ಅವನು ಒಳ್ಳೆಯವನೇ ಇರಲಿ, ಮನುಷ್ಯ ಕೆಟ್ಟವನೇ ಇರಲಿ, ಅವನು ಮಾಡಿದ ಕಾರ್ಯದ ಸಾಕ್ಷಿಗನುವಾಗಿ ಶಿಕ್ಷೆ ಕೊಡ್ತಾನೋ. ಸಾಕ್ಷಿಗನುವಾಗಿ ಕೊಡ್ತಾನೋ ಏನು ಮನುಷ್ಯನ ನೋಡ್ಕೊಡ್ತಾನೋ? ಯಾವುದೋ ಅವನು ಮಾಡಿದ ಕರ್ಮ ಏನು ಮಾಡಿ ಬಂದನಪ್ಪ ಅವನು. ಅದರಂತೆ ಭಗವಂತ ನಿನ್ನ ಶ್ರೀಮಂತ ಅಂತ ನೋಡಂಗಿಲ್ಲ, ನಿನ್ನ ಬಡವಂತ ನೋಡಂಗಿಲ್ಲ. ನೀವು ಮಾಡಿದ ಕರ್ಮಕ್ಕೆ ಸಾಕ್ಷಿಯಾಗಿ ಏನದ ಆ ಸಾಕ್ಷಿಗೆ ಅನುಗುಣವಾಗಿ ಜನ್ಮಗಳನ್ನು ಕೊಡ್ತಾನೆ. ಅವನೇನು ಮಾಡ್ಯಾನ? ನಾವಿಂಥ ಶಿಕ್ಷೆ ಕೊಡಬಾರ್ದಾಗಿತ್ತು ಅಂದರೆ ಅಂಥ ಕಾರ್ಯ ಯಾಕೆ ಮಾಡಿದಪ್ಪ ನೀನು? ಕಾರ್ಯ ಮಾಡಿ ಆ ಶಿಕ್ಷೆ ಅನುಭವಿಸಬಲ್ಲೆ ಅಂತಲ್ಲ. ಹಾಗಾಗಿ ಅಸುರಿ ಪುರುಷರಲ್ಲಿ ಪಾಪಗಳನ್ನು ನಾಶ ಮಾಡುವ ಪುಣ್ಯಕರ್ಮದ ಬೀಜವು ಇರುವುದಿಲ್ಲವಾದ್ದರಿಂದ ಪರಮಾತ್ಮನು ಅವರ ಪಾಪಗಳನ್ನು ನಾಶ ಮಾಡುವುದಿಲ್ಲ. ಒಳ್ಳೆ ಇದೇ ಇಲ್ಲಲ್ಲ, ಬೀಜನೇ ಇಲ್ಲ, ಬರೀ ಕೆಟ್ಟ ಬೀಜ ಅಂದರೆ ಕೆಟ್ಟದ್ದೇ ಮಾಡೋಣಲ್ಲ ಇನ್ನೆಷ್ಟೊತ್ತಿದ್ರೆ. ಹಾಗಾಗಿ ಪುಣ್ಯ ಕರ್ಮಗಳ ಸಂಸ್ಕಾರವು ಇಲ್ಲದಿರುವುದರಿಂದ ಅವರಲ್ಲಿ ಪುಣ್ಯ ಕರ್ಮಗಳನ್ನು ಮಾಡುವ ಬುದ್ಧಿ ಉಂಟಾಗುವುದಿಲ್ಲ. ಎಷ್ಟನ ಪುಣ್ಯದ ಕಾರ್ಯನ ಹೇಳ್ರಿ, ಪುಣ್ಯದ ಬಗ್ಗೆ ಬೆಳತಾನ ಕೇಳ್ತಾರೆ, ಬೆಳತಾನ ಹೇಳ್ತಾರೆ. ಪುಣ್ಯ ಕಾರ್ಯ ಮಾಡು ಅಂದರೆ ಕೈ ಹಿಂದಕ್ಕೆ ಹೋಗ್ತದೆ, ಬಾಯಿ ಹಿಂದಕ್ಕೆ ಹೋಗ್ತದೆ, ಮತ್ತು ಇನ್ನು ತೊಗೊಂಡು ಏನು ಮಾಡಿದಂಗೆ ಆಯ್ತದೆ. ನೀನು ಇಷ್ಟೆಲ್ಲ ವಿಚಾರ ಯೋಚನೆ ಆಲೋಚನೆ ಮಾಡ್ತಿದ್ದಲ್ಲ, ನಾಳೆ ನರಕ ಲೋಕದಲ್ಲಿ ಯಮದೂತರು ಎಳೆದಳು ಒದಿಯುವಾಗ ಆವಾಗ ನೀ ಏನು ಮಾಡ್ತಿದ್ದೋ ತಮ್ಮ ಅಂತ ಮಹಾತ್ಮ ಅಂತಾರೆ. ಅದಕ್ಕೆ ಒಳ್ಳೆಯವನಾಗು ಅಂತ. ಉದಾಹರಣೆ, ಪಾಷಾಣದಲ್ಲಿ ಹುಲ್ಲಿನ ಅಂಕುರ ಉತ್ಪತ್ತಿ ಯೋಗ್ಯತೆಯು ಇಲ್ಲದ್ದರಿಂದ ಪರಮೇಶ್ವರನು ಕಲ್ಲಿನಲ್ಲಿ ಹುಲ್ಲಿನ ಅಂಕುರ ಉತ್ಪತ್ತಿಯನ್ನು ಮಾಡಲಾರ. ಎಂಥ ದೃಷ್ಟಾಂತ! ಪಾಷಾಣದ ಕಲ್ಲು, ಕಲ್ಲಿನಲ್ಲಿ ಹುಲ್ಲು ಎಂದಾನ ಹುಟ್ಟ್ಯವನು, ಯಾಕೆ ಹುಟ್ಟಬಾರ್ದು? ಅದರಲ್ಲಿ ಹುಲ್ಲು ಹುಟ್ಟುವಂಥ ಗುಣ ಕಲ್ಲಿನಲ್ಲಿ ಇಲ್ಲವೇ ಇಲ್ಲ. ಅಂದಾಗ ಹುಲ್ಲು ಹೆಂಗೆ ಹುಡ್ತದೆ? ಹುಟ್ಟಂಗಿಲ್ಲ. ಹುಲ್ಲು ಹುಟ್ಟಬೇಕಾಗಿದ್ರೆ ಅದು ಭೂಮಿಯಲ್ಲೇ ಹುಟ್ಟದ ವಿನ ಕಲ್ಲಿನಲ್ಲಿ ಹುಟ್ಟಂಗಿಲ್ಲ. ಕಲ್ಲು ಏಸು ಕಾಲ ನೀರೊಳಗೆ ಗುದ್ದಡೇನು ಮುದವಾಗಬಲ್ಲದಯ್ಯ ಅಂತ ಕೇಳ್ಯಾರ ಮಹಾತ್ಮರು.
ಕಲ್ಲು ಈ ಕೃಷ್ಣಾ ನದಿಯಲ್ಲಿ ಎಷ್ಟೋ ವರ್ಷದಿಂದ, ನೂರಾರು ವರ್ಷದಿಂದ ನೀರಿನಾಗ ನೀರು ಕಡಿಮೆ ಆದಾಗ ಕಲ್ಲು ತೇಲ್ತಾವ. ಆ ಕಲ್ಲನ್ನು ಮುಟ್ಟಿ ನೋಡ್ರಿ, ಏನನ್ನು ಮೆತ್ತಗಾಗಿದೆ ಅನ್ನೋದು. ಯಾಕಂದ್ರೆ ತನ್ನ ಕಠೋರ ಗುಣವನ್ನ ಅದು ಕಳೆದುಕೊಳ್ಳುವ ಶಕ್ತಿ ಸಾಮರ್ಥ್ಯ ಕಲ್ಲಿನಲ್ಲಿ ಇಲ್ಲ. ಅದರಂತೆ ಇಲ್ಲಿ ಕೂಡ ಪುಣ್ಯಕರ್ಮದ ಉತ್ಪತ್ತಿಗೆ ಯೋಗ್ಯರಲ್ಲದ ಗುಣಗಳುಳ್ಳವರು, ಪಾಪದ ಗುಣಗಳು ಇಲ್ಲದವರಲ್ಲಿ ಪುಣ್ಯದ ಸಸಿ ಉತ್ಪತ್ತಿ ಆಗಲಿಕ್ಕೆ ಅಲ್ಲಿ ಗುಣವೇ ಇಲ್ಲ. ಅಂತ ಕಲ್ಲಿನಲ್ಲಿ ಹುಲ್ಲಂಗುಟ್ಟಂಗಿಲ್ಲ. ದುರ್ಗುಣಗಳಲ್ಲಿ ಅಸುರಿ ಸಂಪತ್ತಿನಲ್ಲಿ ದೈವಿ ಸಂಪತ್ತು ಕೂಡಂಗಿಲ್ಲ. ಆ ಕಾರಣದಿಂದ ಅವರ ಬುದ್ಧಿಯಲ್ಲಿ ಹೊರಳಿ ಪುಣ್ಯಕಾರದಲ್ಲಿಯೂ ಸ್ವಲ್ಪ ಪಾಪವನ್ನು ಮಾಡ್ತಾರೆ. ಪುಣ್ಯಕಾರದಲ್ಲಿ ತಾವು ಪುಣ್ಯ ಮಾಡೋದಲ್ಲ, ಪುಣ್ಯ ಕಾರ್ಯವನ್ನು ಮಾಡುವಂಥ ಸಂದರ್ಭ ಏನಾದರೂ ಅವ್ರಿಗೆ ಒದಿ ಬಂದರೆ ಅದ್ರಾಗಿಷ್ಟು ಪಾಪ ಮಾಡೇ ಹೊರಗೆ ಬಂದಿರ್ತಾರೆ ವಿನ ಪುಣ್ಯ ಮಾಡಂಗಿಲ್ಲ. ಅದ್ರಾಗೆ ಪಾಪ. ಮತ್ತು ಇವರಿಗೆ ಮುಂದಿನ ಜನ್ಮ ಏನಂದರೆ ಮಹಾತ್ಮ ಇಲ್ಲಿವರೆಗೆ ಹೇಳ್ಕೊಂತ ಬಂದ್ರಲ್ಲ, ಅದಕ್ಕಾಗಿ ಹೇಷಹೇವಾ ಸಾಧು ಕರ್ಮ ಕಾರಯತಿ ತಮ್ತಾಯ ಮುನಿ ನಿಷೇಧ ಏಷೇವ ಸಾಧು ಕರ್ಮ ಕಾರಯತಿ ತಂ ಯ ಮಧೋನಿ ನಿಷೇಧೆ ಅಂತ ಇನ್ನೊಂದು ಮಾತು. ಪರಮೇಶ್ವರನ ಪ್ರಸನ್ನ ಮಾಡಿಕೊಂಡಾಗ ಯಾವ ಪುರುಷನು ಉತ್ತಮ ಎಂದು ಹೇಳಿದೆ ಅದಕ್ಕೆ ಉತ್ತಮ ಲೋಕಕ್ಕೆ ತೆಗೆದುಕೊಂಡು ಹೋಗಲು ಇಚ್ಛಿಸುವನು, ಅವನಿಂದ ಪುಣ್ಯ ಕರ್ಮಗಳನ್ನು ಮಾಡಿಸುವನು. ನಾವು ಉತ್ತಮ ಲೋಕಕ್ಕೆ ಹೋಗಂತ ಯಾರಿಗೆ ಇಚ್ಛೆ ಅದಂದ್ರೆ ಅವನಲ್ಲಿ ಉತ್ತಮ ಗುಣಗಳು, ದೈವಿ ಸಂಪತ್ತು, ಪುಣ್ಯ ಕರ್ಮಗಳಾವಂತ ಅರ್ಥ. ಅವನಿಗೆ ಅಲ್ಲಿ ಹೋಗಲಿಕ್ಕೆ ದಾರಿ ತೋರಿಸ್ತಾನೆ ಭಗವಂತ. ಯಾಕಂದ್ರೆ ಅಲ್ಲಿಗೆ ಹೋಗಂತ ಇಚ್ಛೆ ಅದ. ನರಕಕ್ಕೆ ಹೋಗಕ್ಕಂತ ಗುಣ ಇಟ್ಕೊಂಡು ಸ್ವರ್ಗಕ್ಕೆ ಹೋಗ್ತೀನಂದ್ರೆ ನೀನು ಹೆಂಗ ದಾರಿ ಸಿಗ್ತದ? ಸ್ವರ್ಗಕ್ಕೆ ಹೋಗುವಂಥ ಉತ್ತಮ ಗುಣಗಳನ್ನು ಇಟ್ಟುಕೊಂಡು ನರಕಕ್ಕೆ ಹೋಗ್ಬೇಕಂದ್ರೂ ನಿನಗೆ ಹೋಗ್ಕೊಡಂಗಿಲ್ಲ ಪರಮಾತ್ಮ. ಯಾಕಂದ್ರೆ ಈ ವಿಧಿಗಳಾವ. ನೀನು ಏನು ಮಾಡಿದ್ದಿ ಕರ್ಮ, ಆ ಕರ್ಮಕ್ಕೆ ಅನುಸಾರವಾಗಿ ಅಲ್ಲಿಗೆ ಹೋಗ್ಬೇಕು. ಪುಣ್ಯ ಮಾಡಿ ನರಕಕ್ಕೆ ಹೋಗ್ತೀನಿ ಅಂದರೆ ಆಸ್ಪದ ಇಲ್ಲ. ನರಕಕ್ಕೆ ಹೋಗ್ಬೇಕಾಗಿದ್ರೆ ತಮ್ಮ ಪುಣ್ಯ ಯಾಕೆ ಮಾಡಿದ್ಲೆ ಬೋಳಿ ಮಗನಂತಾನ ಪರಮಾತ್ಮ. ನರಕಕ್ಕೆ ಹೋಗ್ಬೇಕಂತ ಇಚ್ಛೆ ಇದ್ರೆ ಪುಣ್ಯ ಯಾಕೆ ಮಾಡಿದೆ ಅಂತ ಕೇಳ್ತಾನಿಲ್ಲ. ಇಲ್ರಿ ನನಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ಮಾಡೀನಿ. ಮಾಡಿದ್ರೇನೆ ತಮ್ಮ ಈ ಸಲ ಹೋಗು, ಪುಣ್ಯ ಇಲ್ಲದ ಅಲ್ಲಿ ಹೋಗು. ಮತ್ತೆ ತೀರಿದ ಮೇಲೆ ಹೋಗ್ತಿಲ್ಲ, ನರಕಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಪಾಪವನ್ನು ಮಾಡಿ ಆಮೇಲೆ ನರಕಕ್ಕೆ ಹೋಗು. ಈಗ ಸದ್ಯ ಹೋಗಕ್ಕೆ ಬರಂಗಿಲ್ಲ. ಯಾಕಂದ್ರೆ ಟಿಕೆಟ್ ಯಾವುದಕ್ಕಾದ ಅಲ್ಲಿಗೆ ಹೋಗ್ಬೇಕಲ್ಲ. ವಿಮಾನ ಟಿಕೆಟ್ ತೆಗಿಸಿ ಅಥವಾ ರೈಲ್ವೆ ಟಿಕೆಟ್ ತೆಗಿಸಿ ವಿಮಾನಕ್ಕೆ ಹೋದ್ನಿ ಅಂದ್ರೆ, ರೈಲ್ವೆ ಟಿಕೆಟ್ ತಗೊಂಡು ವಿಮಾನಕ್ಕೆ ಹೋದ್ನಿ ಅಂದ್ರೆ ಯಾರನ್ನ ಬಿಡ್ತಾನೆ ನಿನ್ನ? ವಿಮಾನ ಟಿಕೆಟ್ ತೆಗಿಸ್ಕೊಂಡು ಅಲ್ಲಿ ಹೋಗಿ ಇಲ್ರಿ ನಾನು ಬಸ್ಸಿಗೆ ಹೋಗ್ಬೇಕಾಗಿತ್ತಂದ್ರೆ ಅಲ್ಲಿ ಕಳಿಸ್ತಾರ ಬಸ್ಸಿಗೆ? ಇಲ್ಲ. ಅದರಂತೆ ವಿಚಾರ ಮಾಡಬೇಕು. ನಾವು ಮಾಡಿದ ಕರ್ಮದ ಫಲ ನಮ್ಮ ಬೆನ್ನು ಬಿಡೋದು ಹರಿಯೇ ಅಂದ್ರು. ಯಾಕೆ ಬೆನ್ನು ಬಿಡಂಗಿಲ್ಲ? ನೇಮಗಳಾವ, ಟಿಕೆಟ್ ಅವಲ್ಲ. ಹಾಗಾಗಿ ಇಲ್ಲಿ ಯಾವನು ಅಧೋಲೋಕಕ್ಕೆ ಕಳಿಸಬೇಕೆಂದು ಇಚ್ಛಿಸುವನು ಅವನಿಂದ ಪಾಪ ಕಾರ್ಯಗಳನ್ನು ಮಾಡಿಸುವನು. ನೀವು ಹೋಗ್ಬೇಕಂತ ಇಚ್ಛೆ ಅಲ್ಲಪ್ಪ ನರಕಕ್ಕ, ಪಾಪ ಕಾರ್ಯವನ್ನು ಮಾಡು. ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಪುಣ್ಯ ಕಾರ್ಯವನ್ನು ಮಾಡು. ಮುಕ್ತನಾಗಬೇಕಲ್ಲ, ವೇದ ವೇದಾಂತದ ಮಾರ್ಗವನ್ನು ಸಾಧಿಸು. ಅಷ್ಟೇ ಹೇಳೋದು. ಹೋಗೋದು ಬಿಡೋದು ನಿನಗೆ ಬಿಟ್ಟದ್ದು ಅಷ್ಟೆ. ಹಾಗಾಗಿ ಸಾರಾಂಶ ಏನು ಹೇಳ್ತಾ ಬಂದರೆ, ಪರಮಾತ್ಮನ ಪ್ರಸನ್ನತೆಗೆ ಕಾರಣವಾದ ವೇದವೆಂಬ ಅವನ ಆಜ್ಞೆಯನ್ನು
ಪಾಲನೆ ಮಾಡದವನಲ್ಲಿ ಪರಮೇಶ್ವರನ ಪ್ರೀತಿ ಉಂಟಾಗುವುದಿಲ್ಲ. ಅವನು ಎಲ್ಲರ ಜೊತೆ ಮಾತಾಡ್ಕೊಂತ ಕುಂತಂದ್ರೆ ಎಷ್ಟು ಮಂದಿ ಜೊತೆ ಮಾತಾಡಕ್ಕೆ ಸಾಧ್ಯ ಇದೆ? ಕಾನೂನಿನಿಂದ ಅವನು ಮಾಡ್ತಾನೆ ಕಾರ್ಯ, ಜಗತ್ತಿನ ಕಾನೂನು. ಏನಪ್ಪ ಅವನ ಕಾನೂನು? ವೇದಗಳೇ ಆಜ್ಞೆ ಅಂತ. ಎಲ್ಲರಿಗೆ ಶ್ರುತಿ ಪ್ರಮಾಣವೇ ಅಖಿಳರ್ಗೆ. ವೇದಗಳೇ ಆಜ್ಞೆ ಅಂತ. ಆಜ್ಞೆಯನ್ನು ಯಾರು ಪಾಲನೆ ಮಾಡುವುದಿಲ್ಲ, ಮಾಡಂಗಿಲ್ಲಲ್ಲ, ಅಲ್ಲಿ ಪರಮೇಶ್ವರನ ಪ್ರೇಮ ಪ್ರೀತಿ ನಮ್ಮ ಮೇಲೆ ಉಂಟಾಗುವುದಿಲ್ಲ. ಹಾಗಾಗಿ ಕಾರಣವಿಲ್ಲದೆ ಕಾರ್ಯ ಉತ್ಪತ್ತಿ ಆಗಲಾರದು. ಒಂದು ಕಾರ್ಯ ಉತ್ಪತ್ತಿ ಆಗೋದು ಕಾರಣ ಬೇಕಲ್ಲ. ಈಗ ಹತ್ತಿ ಬೆಳೀತದ ಅಂದ್ರೆ ಹತ್ತಿ ಬೀಜ ಕಾರಣ ಅಲ್ಲದಕ್ಕೆ, ಗಿಡ ಕಾರ್ಯ. ಅದರಂತೆ ಈ ಎಲ್ಲ ಕಾರಣಗಳಿಂದ ಪರಮೇಶ್ವರನಿಗೆ ವಿಷಮತ್ವವೂ ಇಲ್ಲ, ನಿರ್ದಯತ್ವವೂ ಇಲ್ಲ, ಯಾರಲ್ಲಿ ದ್ವೇಷವೂ ಇಲ್ಲ, ಯಾರ ಮೇಲೆ ಪ್ರೇಮವೂ ಕೂಡ ಪರಮಾತ್ಮನಿಂದ ಸಂಭವಿಸುವುದಿಲ್ಲ. ಅದಕ್ಕಾಗಿ ನೀ ಮಾಡಿದ ಕರ್ಮಗಳನ್ನು ಪರಮಾತ್ಮನ ಮೇಲೆ ಆರೋಪವನ್ನು ಮಾಡಬೇಡ, ದೇವರ ಮೇಲೆ ಆರೋಪವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತಾರೆ. ನಾವು ಕೆಟ್ಟ ಕರ್ಮವನ್ನು ಮಾಡಿ ಏನಪ್ಪ ದೇವರು ನಮಗೆ ಹಿಂಗೆ ಮಾಡಬಾರ್ದಾಗಿತ್ತು, ನೀನು ಮಂದಿ ಮಾಡ್ತಿದ್ದಿ ನಿನಗೆ ಆಗಬಾರ್ದು ಅಂತ ಹೇಳ್ತಲ್ಲಪ್ಪ, ಇದೇ ಯಾವ ನ್ಯಾಯ ಅಂತ. ಹಾಗಾಗಿ ಮುಂದೆ 70ನೇ ಶ್ಲೋಕದಲ್ಲಿ ಅಸುರೀಂ ಯೋನಿಂ ಅಪ್ನಾಮೂಢ ಜನ್ಮನೆ ಜನ್ಮನೆ ಮಾಂ ಅಪ್ರಾಪ್ಯ ಏವ ಕೌಂತೆಯ ತತ್ ಯಾಂತಿ ಅಧಮಾಂ ಗತಿಂ ಅಂದ್ರು. ಅಂದ್ರೆ ಮನುಷ್ಯರು ಒಂದು ಸಲ ಯಾವ ಕೆಟ್ಟ ಯೋನಿಯನ್ನು ಪಡೆದುಕೊಂಡರೆ ಮುಂದೆ ಜನ್ಮ ಜನ್ಮದಲ್ಲಿಯೂ ಅವಿವೇಕಾತನು ಲಕ್ಷದಗಟ್ರು ಅದೇ ಮಾರ್ಗವನ್ನು ಹಿಡಿಯದೆ ಅದಕ್ಕಿಂತಲೂ ಅಧರ್ಮಗತಿಯನ್ನೇ ಪಡೆದುಕೊಳ್ಳುತ್ತಾನೆ. ಯಾವ ಜನ್ಮದಲ್ಲಿ ಆಯಾ ಜನ್ಮ ಸಾಕು ಅಂತ ಮನುಷ್ಯನಿಗೆ ಆಗಿಲ್ಲ ಅಂದಮೇಲೆ ಹುಲಿಗೂ ಈ ಜನ್ಮ ಬೇಡ ಅಂತ ಅನಿಸಿಲ್ಲ, ಚೋಳಿಗೂ ಆವಿಗೂ ಈ ಜನ್ಮ ಬೇಡ ಅಂತ ಅನಿಸಿಲ್ಲ. ಅದಕ್ಕೆ ಬಹಳ ಸಲ ಉದಾಹರಣೆ ಹೇಳಿ ನಾನು. ಒಬ್ಬ ಆತ್ಮಜ್ಞಾನಿ ಇದ್ದ, ಬ್ರಾಹ್ಮಣ ಕುಲದಲ್ಲಿ ತೇಜ ಬುದ್ಧಿ ಶಾಸ್ತ್ರಜ್ಞಾನ ಇತ್ತು. ಒಬ್ಬ ಮಗ ಇದ್ದ, ಆತನ ಆಯುಷ್ಯ ಕಡಿಮೆ ಆಗ್ತಾ ಬಂತು. ಗೊತ್ತಾಯಿತು, ತಮ್ಮ ನಾನು ಇಂಥ ಪಾಪವನ್ನು ಮಾಡಿದ್ರೆ ಇಂಥ ಜನ್ಮ, ಪುಣ್ಯ ಮಾಡಿದ್ರೆ ಇಂಥ ಜನ್ಮ ಅಂತ ಗೊತ್ತಿತ್ತು. ಅವನು ತಾನು ಮಾಡಿದ ಪಾಪ ತನಗಂತೂ ಅರಿವಿತ್ತು. ನೋಡ್ರಿ, ಎಲ್ಲವನ್ನು ನಾವು ಮರಿಬಹುದು, ನಾವು ಮಾಡಿದ್ದನ್ನು ನಾವು ಮರ್ತೇವೇನು? ನೆನಪಾದಿಲ್ಲ. ಅದು ನೆನಪು ಬಂತು, ಆವಾಗ ಭಯ ಆಯಿತು. ಮಗನ ಕರೆದು ಹೇಳ್ದ, ಬಾ ಮಗನೇ, ಕೊನೆ ಒಂದು ಮಾತಾದ ನೀನು ನಡೆಸಿಕೊಡ್ಬೇಕಂದ. ಆಗಲಪ್ಪ ಅಂದ ಮಗ. ಏನು ಹೇಳ್ರಿ? ನಾನು ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ಹಂದಿ ಆಗಿಬಿಡ್ತೀನಿ. ಹಂದಿ ಜನ್ಮ ತಾಳ್ತದ, ನನಗೆ ಗೊತ್ತದ. ಆದರೆ ನೀನು ನೋಡಿ ಹುಡುಕಾಡಿ ಆ ಗುಂಡಿಟ್ಟು ಆ ಹಂದಿಯನ್ನು ನೀ ಕೊಲ್ಲಬೇಕು ಅಂದು. ಯಾಕ್ರಿಂದ ಇಂಥ ಮಾನವ ಜನ್ಮದಲ್ಲಿ ಇಂಥ ಸುಖ ಸಂತೋಷ ಆನಂದ ಭೋಗ ಭಾಗ್ಯವನ್ನು ಅನುಭವಿಸಿದವನಿಗೆ ಹಂದಿ ಜನ್ಮದಲ್ಲಿ ಏನು ತಿನ್ಬೇಕಾದ ಗೊತ್ತದಲ್ಲ. ಏನು ತಿಂತವವು? ಮಲವನ್ನು ತಿಂದು ಬದುಕುವುದು ನಮ್ಮ ಬ್ರಾಹ್ಮಣ ಜಾತಿ ಅಂತಲ್ಲಿ ಇಲ್ಲೇ ಇಲ್ಲ, ನೋಡೇ ಇಲ್ಲ. ಅದನ್ನ ಜೀವನ ಪರ್ಯಂತರ ತಿಂದು ನಾ ಬದುಕಕ್ಕೆ ಇಷ್ಟಿಲ್ಲ, ಪಾಪ ಮಾಡೀನಿ, ಆ ಜನ್ಮ ಬರ್ತದ, ಅದನ್ನ ಕಡಿಗೆ ಆಗ್ಬೇಕಾದ್ರೆ ಬಂದು ತಗೊಂಡು ಹೊಡೆದ್ಬಿಡ. ಅವನು ಬ್ರಾಹ್ಮಣನ ಮಗ, ಅವನಿಗೆ ಗೊತ್ತಿತ್ತು ಪಾಪ ಪುಣ್ಯ ಅಂತ. ಆಗ್ಲಪ್ಪ ಅಂದ. ಅವನು ಸ್ವಲ್ಪ ದಿನದಲ್ಲಿ ದೇಹ ತ್ಯಾಗ ಮಾಡಿದ. ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿದ್ದ. ಮಗ ಒಂದು ಮಾತು ಕೇಳಿದ್ದ, ಅಪ್ಪ ಹಂದಿಯಾಗಿ ಹುಟ್ಟಿದ್ದಿ,
ಒಂದಲ್ಲ ಎರಡಲ್ಲ 10-20 ಮರಿಗಳಿರ್ತಾವ. ಇದು ಹಂದಿ ಇದೇ ನಮ್ಮಪ್ಪ ಅಂತ ನನಗೆ ಹೆಂಗೆ ಗೊತ್ತು ಸಿಗಬೇಕಂದ್ರೆ, ನೋಡ್ತಮ್ಮ, ನಾನು ಯಾವ ಹಂದಿಯಾಗಿ ಹುಡ್ತೇನಲ್ಲ ಅದರ ಹಣೆ ಮೇಲೆ ಸ್ವಲ್ಪ ಬಿಳಿ ಪಟ್ಟಿರ್ತದ, ಅದೇ ನಾನಂತ ಹೊಡಿ ಅಂದ. ಅದೇ ನಾನಂತ ಗುತ್ತು ಸಿಗ್ತದಲ್ಲ, ಕೊಡ್ಬೇಡ. ಆಗ್ಲಿಂದ ಸ್ವಲ್ಪ ದಿನದಲ್ಲಿ ಹಂದಿಗಳ ಗುಂಪು ಓಡಾಡ್ಲಿಕ್ಕೆ ಶುರುವಾಯ್ತು. ಆವಾಗ ಮಗನಿಗೆ ಜ್ಞಾಪಕ ಬಂತು, ನಮ್ಮಪ್ಪ ಬೇರೆ ಹೇಳಿ ಸತ್ತಿದ್ದ, ಮಾತು ಕೊಟ್ಟಿನಿ, ಇಂಥ ಯೋನಿಯಲ್ಲಿ ಹೆಂಗೆ ಬದುಕೋದು ಅಂತ ತಿಳ್ಕೊಂಡು ಬಂದೂಕ್ ತಗೊಂಡು ಹೋದ. ಅಷ್ಟರೊಳಗೆ ಆತ ಹೇಳಿದಂಥ ಗುರುತಿನ ಒಂದು ಹಂದಿ ಇತ್ತು, ಅದಕ್ಕೆ ನೇರ ಗುರಿ ಇಟ್ಟ. ಆವಾಗ ಹಂದಿ ಏತೋ, ಏ ಮಗನೇ ಅಂತ, ಏನಪ್ಪ ನಾನು ಏನು ಹೇಳಿದ್ದೆ ನಿನಗ, ಹೇಳಿದಂತೆ ನೀ ಮಾಡಕ್ಕೆ ಬಂದಿದ್ದಿ ಒಪ್ಪಿಗೆ, ಆದರೆ ನನ್ನನ್ನು ಕೊಲ್ಲಬೇಡ ಅಂದ. ಕೊಲ್ಲಬೇಡಪ್ಪ. ಅಲ್ಲಪ್ಪ, ನೀನೇ ಹೇಳಿದ್ದೆ ಇಂಥ ಹೀನ ಜನ್ಮದಲ್ಲಿ ಇರೋಕ್ಕಾಗೋದಿಲ್ಲ, ಆದಷ್ಟು ಬೇಗ ಆ ಜನ್ಮದಿಂದ ಕಡಿಗೆ ಆಗ್ಬೇಕಾದ್ರೆ ನಾವು ಸಾಯ್ಬೇಕಲ್ಲ, ಅದಕ್ಕೆ ಹೊಡಿಗುಂಡ ಅಂತ ಹೇಳಿದ್ದಿ, ಈಗ ಯಾಕೆ ಹಿಂಗ ಅಂದ. ಅವಾಗಂದ, ಇಲ್ಲ, ಈ ಜನ್ಮದಲ್ಲಿ ಭಾಳ ಆರಾಮೀನಿ, ನಾನೇನು ಕಷ್ಟ ಆಗ್ತದಂತ ದುಃಖ ಆಗ್ತದಂತ ಅನ್ಕೊಂಡಿದ್ದೆ, ಆ ದುಃಖ ಏನು ಅನ್ಸವಲ್ತು, ಎಷ್ಟೇ ಇರ್ತೀನಿ ವಿನ ನನ್ನ ಸಮೀಪ ನೀ ಬರಬೇಡ ಅಂತ ಹೇಳ್ತಾನೆ. ಅಂದ್ರೆ ಹೀನ ಜನ್ಮಗಳಿಗೆ ಹೋದಾಗ ಅದೇ ಜನ್ಮ ಬೇಸ್ ಕಾಣ್ತದ ನಮ್ಗೆ, ಅದೇ ಭಾಳ ಚಲೋ ಅಂತದ. ಯಾಕಂದ್ರೆ ಹಂದಿಗೆ ಅದು ಅಮೃತ ಇದ್ದಂಗ. ನಮಗೇನು ಕೆಟ್ಟದಂತ ಮಲವನ್ನು ಬಿಸಾಕ್ತೀವಿ, ಅದು ಹಂದಿಗೆ ಅಮೃತ. ಅಮೃತ ಸುಖ ಕೊಡುವಾಗ ಆ ದೇಹವನ್ನು ಬಿಟ್ಟು ಬರೋಕೆ ಹೇಗೆ ಪ್ರಯತ್ನ ಮಾಡ್ತಾನ ಅವನು, ಇಷ್ಟು ಸೂಕ್ಷ್ಮ ಶಾಸ್ತ್ರ. ಆ ಕಾರಣದಿಂದ ಇಲ್ಲಿ ಒಂದು ಸಾರಿ ಆ ಮಾರ್ಗವನ್ನು ಹಿಡಿದ್ರೆ ಅದರಿಂದ ತಪ್ಪಿಸಿ ಉತ್ತಮ ಮಾರ್ಗಕ್ಕೆ ಬರುವುದು ಬಹಳ ಕಷ್ಟ. ನೋಡು, ತಪ್ಪಿಸ್ಕೊಂಡು ಬರಕ ಕಷ್ಟ ಆಯ್ತಿಲ್ಲ ಬ್ರಾಹ್ಮಣನಿಗೆ. ಆದ್ದರಿಂದ ದುಷ್ಟವೃತ್ತಿಗೆ ಅವಕಾಶವನ್ನು ಕೊಡಬಾರದು. ಒಂದು ಸಲ ಅವಕಾಶ ಕೊಟ್ಟಿಲ್ಲ, ಆ ಕಡೆ ಇರಬೇಕಂತ ಹೋಗ್ಬೇಕಂತ ಆಗ್ತದೆ ಮನಸ್ಸು. ಈ ವಿಷಯವನ್ನ ಈ ಶ್ಲೋಕವು ಬೋಧಿಸಿ ಏನ್ ಹೇಳ್ತದಂದ್ರೆ, ಒಂದು ಸಾರಿ ಏನಾಯ್ತು ಅಂದ್ರೆ, ತಪ್ಪು ತಿಳುವಳಿಕೆಯಿಂದ ಹಸಿರು ಯೋನಿಯನ್ನ ಪಡೆದ ಮನುಷ್ಯನು ಪ್ರತಿಯೊಂದು ಜನ್ಮದಲ್ಲಿ ಮೂಢನಾಗುವನು. ಹಂದಿ ಜನ್ಮದಲ್ಲಿ ಮೂಢನಿಲ್ಲ. ಹಾಗಾಗಿ ತಮೋಗುಣದ ಅಭಿವೃದ್ಧಿಯಿಂದ ವಿವೇಕ ಶೂನ್ಯನಾಗಿ, ಅಲ್ಲಿ ವಿವೇಕ ಇಲ್ದಂಗಾಯ್ತು ಆ ಬ್ರಾಹ್ಮಣಗೆ. ಇದು ಜನ್ಮ ಯಾವ್ದದ, ಇದು ಯಾರು, ನಾನು ಯಾರು, ಯಾಕೆ ಒಂದೇ ವಿವೇಕ ಇಲ್ಲಂಗ ಆಗಿಬಿಡ್ತು. ತನ್ನಲ್ಲಿ ಆತ್ಮರೂಪದಿಂದ ಇರುವ ಪರಮಾತ್ಮನನ್ನು ಪಡೆಯದೆ ಮತ್ತು ಪರಮಾತ್ಮನಿಂದ ಹೇಳಲ್ಪಟ್ಟ ವೇದ ಮಾರ್ಗವನ್ನು ಹಿಡಿಯದೆ ಮೊದಲಿಗಿಂತಲೂ ಅಧಮಗತ್ಯವಾದ ಗತಿಯನ್ನೇ ಪಡೆದುಕೊಳ್ಳುತ್ತಾರೆ. ಎಲ್ಲ ಮಾರ್ಗ ತಪ್ಪದಿಲ್ಲ ಅವನಿಗೆ. ಹಾಗಾಗಿ ಮಾಮ ಪ್ರಾಪ್ಯೈವ ಎಂಬ ವಚನದಲ್ಲಿ ಸ್ಥಾವರ ಯೋನಿಗಳಲ್ಲಿ ವೇದ ಮಾರ್ಗದ ಪ್ರಾಪ್ತಿಯು ಅಯೋಗ್ಯತೆಯನ್ನು ಬೋಧಿಸುತ್ತದೆ. ಅಲ್ಲಿ ಯೋಗ್ಯ ಅಲ್ಲ. ಆ ಯೋನಿಗಳಲ್ಲಿ ವೇದ ಮಾರ್ಗವನ್ನು ಹಿಡಿಯುವ ಯೋಗ್ಯತೆ ಇಲ್ಲ. ಮನುಷ್ಯನಿಗೆ ಮಾತ್ರ ಇದು ಸಾಧ್ಯ ಅದ, ಹೌದಿಲ್ಲ? ತನ್ನ ಸ್ವರೂಪ ಸಾಕ್ಷಾತ್ ಜ್ಞಾನವನ್ನು ಮಾಡಿಕೊಂಡು ಹಿಂದಿನ ಹಲವು ಜನ್ಮದ ಮುಂದೆ ಬರುವ ಜನ್ಮಗಳನ್ನು ದಾಟಿ ಮೋಕ್ಷವನ್ನು ಪಡಿಬೇಕಾಗಿದ್ರೆ ಈ ಜನ್ಮನೇ ಸಾಧ್ಯ ಅಂತ ಹೇಳ್ತಾವಿಲ್ಲ ಎಲ್ಲ ವೇದಗಳು. ಅಂದರೆ ಈ ಜನ್ಮನ ಕಳ್ಕೊಂಡು ಇನ್ನೂ ಅದಕ್ಕಿಂತ ಕೀಳು 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 ಜನ್ಮಕ್ಕೆ ಹೋದಾಗ ನಿನಗೆ ವೇದ ಮಾರ್ಗದಲ್ಲಿ ನಿನಗೆ ಮುಂದೆ ಸಿಗೋದು ಯಾವಾಗ, ಇದನ್ನು ಪಡೆಯೋದು ಯಾವಾಗ, ಇದನ್ನು ಗಳಿಸುವುದಾಗ ನೀನು ಮುಕ್ತಿಯನ್ನು ಪಡೆಯುವುದು ಅಂತ ಯಾವಾಗ ಅಂದರೆ ಇದನ್ನು ತಪ್ಪಿಸಿದ ಮೇಲೆ ಮುಗಿದೋಯ್ತಂತ ನಿನ್ನ ಕತೆ. ಮುಗಿದೋಯ್ತಂತ ನೇರವಾಗಿ ಹೇಳಿದ್ರೆ ಮುಗಿದೋಯ್ತು.
ಬೆಟ್ಟ ಬಾಣ ಇದ್ದಂಗೆ. ಒಂದ್ಸಲ ಬಿಟ್ಟಿವಿ ಬಾಣ ಅಂದರೆ ಗುರಿ ತಪ್ಪಿಲ್ಲ, ಆ ಬಾಣದ ಕತೆ ಮುಗಿದೈತಿ. ಅದು ಮುಗಿದೈತಿ. ಎಷ್ಟು ಪ್ರಯತ್ನ ಮಾಡಿದ್ರು ಅದು ಹುಲಿಗೆ ಬೀಳಲು ಸಾಯಲಿಲ್ಲ. ತಪ್ಸಂತ ಗುರಿ ನೀ ತಪ್ಪಿದ್ದಿ. ಹುಲಿ ತಪ್ಸಣ್ಣಿಲ್ಲ, ಗುರಿ ತಪ್ಪಿದ್ದು ನೀನು. ಮತ್ತೆ ಆ ಬಾಣದಿಂದನೇ ಆ ವ್ಯಾಘ್ರವನ್ನ ಸಂಹಾರ ಮಾಡಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಬೇಕು? ಇನ್ನೊಂದು ಬಾಣ, ಬೇರೆ ಬಾಣದಿಂದ ಹೊಡಿಬೇಕು. ನಮಗೂ ಈ ಮಾನವ ಶರೀರ ಮಾಯಾ ಮೃಗವನ್ನು ಕೊಲ್ಲಲಿಕ್ಕೆ ಒಂದು ಸಾಧನ. ಈ ಜನ್ಮದಲ್ಲಿ ಗುರಿ ತಪ್ಪಿದ್ವಿಲ್ಲ, ಪುನಃ ಮತ್ತೆ ಮಾನವ ಜನ್ಮ ಬಂದಾಗನೇ ಮತ್ತ ಬಂತು ಅಂದ್ರೆ ಅಲ್ಲಿ ಮುಗಿಲಿಲ್ಲ. ಬಂದ ಮೇಲೆ ನಿನ್ನಲ್ಲಿ ಈ ಎಲ್ಲ ದೈವಿ ಸಂಪತ್ತುಗಳು ಮತ್ತೆ ಬೆಳಿಬೇಕು. ವಿವೇಕ ಜಾಗೃತ ಆಗಬೇಕು. ಅನಾತ್ಮ ವಸ್ತುವಿನಲ್ಲಿ ವೈರಾಗ್ಯ ಬರಬೇಕು. ಶಮಾಧಮಾದಿಗಳ ಸಂಪತ್ತು ಪ್ರಾಪ್ತಿಯಾಗಬೇಕು. ಮೋಕ್ಷದ ಅಪೇಕ್ಷೆ ಹುಟ್ಟಬೇಕು. ಅದನ್ನು ಬೋಧಿಸುವ ಸದ್ಗುರುನಾಥ ಸಿಗಬೇಕು. ಸಿಕ್ಕ ಮೇಲೆ ಆಲಿಸಿದಾಗಲೇ ಅವನು ಹೇಳಿದಂತೆ ಮಾಡಿ ಮುಗಿದ ಮೇಲೆ ಮುಕ್ತನಾಗಬೇಕು. ಹುಡುಗಾಟಿ ಕೆಲಸ ಇದು. ಅಂದಾಗ ವಿಚಾರ ಮಾಡು, ನೋಡು. ಈಗ ಏನಾದ್ರು ಸತ್ಯ ಬಾಣ ನಿಧಾನದಲ್ಲಿ ಬರಲ್ಲ, ಗುರಿ ತಪ್ಪಲ್ಲ, ಅದನ್ನು ಗುಡಿ ಅಂತಾರೆ ಮಾತು. ಅರ್ಜೆಂಟ್ ಹೊಡೆದು ತಪ್ಪಕ್ಕೆ ಹೋಗ್ಬೇಡ. ಗುರಿ, ಆ ಗುರಿ ಬರಬೇಕಾದ್ರೆ ಜ್ಞಾನ ದೃಷ್ಟಿ ಬೇಕಲ್ಲ. ಆ ದೃಷ್ಟಿ ಬಂದಾಗ ಹೊಡಿ ಬಾಣ, ತಾನೇ ಸಾಯ್ತಂತ. ನಿನಗೆ ಹುಲಿನೇ ಕಾಣಮಲ್ತು, ಹುಲಿಗೊಡ್ಬೇಕಂತ ಬಾಣ ಬಿಟ್ರೆ ಹುಲಿಗೆ ಹೆಂಗೆ ಬಿಡ್ತಾರಂತ. ನಿನಗೆ ಮಾಯ ಅನ್ನೋದೇ ನಿನಗೆ ಗೊತ್ತಾಗವಲ್ತು. ಸುಮ್ಮನೆ ನಾನು ನಾಶ ಮಾಡ್ತೀನಿ. ಯಾರನ್ನು ಮಾಡಿದ್ವಿ? ಮಂದಿನ ಮಾಡಿದೀವಿ. ಆ ಮಾಯನ ಹಂಗೆ ಇಟ್ಕೊಂಡೆ ಅಂತ. ಅಜ್ಞಾನ ಹಂಗೆ ಅದ, ಉಳಿದವೆಲ್ಲ ನಾಶ ಮಾಡ್ಕೊಂಡಿದ್ದಿ, ಮತ್ತೆಷ್ಟು ದುಃಖಕ್ಕೊಳಗಾಗಿದ್ದಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬಂದರು. ಹಾಗಾಗಿ ಇಲ್ಲಿ ನಾವು ಅನಂತ ವಿಚಾರವನ್ನು ಮಾಡಿದಾಗ ಈ ದಾರಿಯನ್ನು ಒಂದು ಸಲ ತಪ್ಪಿದೀವಂದರೆ ಅಸುರ ಯೋನಿಯನ್ನು ಪಡೆದವರು ಉತ್ತಮೋತ್ತಮರ ನೀಚತಮ ಯೋನಿಗಳಲ್ಲಿ ಹುಟ್ಟಿ ಆ ಯೋನಿಗಳಲ್ಲಿ ತಮೋಗುಣವು ಹೆಚ್ಚಾಗಿ ಅವರಲ್ಲಿ ನೀಚತಮ ಯೋನಿಗಳಿಂದ ತಪ್ಪಿಸಿಕೊಳ್ಳುವ ಬುದ್ಧಿಯೇ ಉಂಟಾಗುವುದಿಲ್ಲ. ಬುದ್ಧಿ ಬರೋದಿಲ್ಲ ಅಂತಲ್ಲಿ. ಅಲ್ಲಿ ಯಾವ ತಮೋಗುಣ ಪ್ರಧಾನವಾಗಿರ್ತದೆ. ಕತ್ತಲಲ್ಲಿ ಅವಿವೇಕಿಯಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು, ಯಾವುದು ಬಂಧನ ಅದ, ಯಾವುದು ಬಿಡುಗಡೆ ಅದ, ಈ ವಿಚಾರಣೆ ಇಲ್ಲದಂಥ ಅಜ್ಞಾನಿಗಳಿಗೆ ಬಿಡುಗಡೆಗೆ ಏನು ಪ್ರಯತ್ನ ಮಾಡ್ತಾರಂತ. ಅಂಥ ಯಾವ ದುರ್ವಾಸ ಮುನಿಗಳ ಆಶೀರ್ವಾದದಿಂದ ಹುಟ್ಟಿದಂಥ ಕುಂತಿಯ ಮೊದಲನೇ ಪುತ್ರನೇ ಕರ್ಣ. ನಮ್ಮಂಥ ಯೋನಿಗಳಲ್ಲಿ ಹುಟ್ಟಿಲ್ಲ ಅವನು. ದುರ್ವಾಸ ಮುನಿಗಳ ಮಂತ್ರದಿಂದ ಮಂತ್ರಪುತ್ರರು. ಅಂತ ಕರ್ಣನಿಗೆ ದಾಸಿ ಪುತ್ರನೇ ಅನ್ನುವಂಥ ಗುಣವೇ ಬೆಳ್ತಾ ಹೋಯ್ತು ವಿನ ನಾನು ಕುಂತಿ ಪುತ್ರ ಅನ್ನುವಂಥ ಜ್ಞಾನ ಅವನಲ್ಲಿ ಬರಲೇ ಇಲ್ಲ. ಮನುಷ್ಯನಾಗಿದ್ದು ಅದು ದುರ್ವಾಸ ಮುನಿಗಳ ಆಶೀರ್ವಾದದಿಂದ ಹುಟ್ಟಿ ಕುಂತಿಯ ಹೃದಯ ಎಂಥ ಪವಿತ್ರವಾದ ಹೃದಯ. ಅದು ಒಂದೇ ಒಂದು ಸಂಘ ದಾಸಿ ಪುತ್ರ ಅನ್ನುವಂಥ ಭಾವದಿಂದ ಕೊನೆಗೆ ಎಷ್ಟೋ ದಿನಗಳಾದಾಗ ಶ್ರೀಕೃಷ್ಣರ ಉಪದೇಶದಿಂದ ಅವನು ನಾನು ಕುಂತಿ ಪುತ್ರ ಅಂತ ಜ್ಞಾನ ಆಯ್ತಿಲ್ಲ. ಆಯ್ತು ಅವನಿಗೆ. ಯಾಕಂದ್ರೆ ಅವನು ಮಾನವನಾಗಿ ಹುಟ್ಟಿದ್ನಲ್ಲ. ಮಾನವನಾಗಿ ಹುಟ್ಟಿದ್ದ, ಇಂಥ ಮಂತ್ರ ಪುರುಷನ ಶಕ್ತಿ ಇತ್ತು. ಇವೆಲ್ಲ ಸದೃಢ ಆದವನಿಗೆ ಇಷ್ಟು ಕಥೆ ಆಯಿತು. ನೀನು ಮಾನವ ಜನ್ಮ ಬರೋದಕ್ಕೆ ಎಷ್ಟೋ ಜನ್ಮಗಳು ಬೇಕಲ್ಲ. ಬಂದ್ರು ನಾವು ಒಮ್ಮೆಲೆ ಕರ್ಣನಂಗ ಮಂತ್ರದಿಂದ ಹುಟ್ಟಿವೆ.
ನಮಗೆ ಜಲ್ದಿ ಬರಕ್ಕೆ ಬಿಡಪ್ಪ ಮುಂದೆ ಮನುಷ್ಯ ಜನ್ಮ ಬಂದಾಗ ಮಾಡೋಣಂದ್ರೆ ಕರ್ಣನಂಗೆ ಹುಟ್ಟಿವೆ ನಾವು. ಹಾಗಾಗಿ ನಾವು ಅನಂತ ಮಲದೋಷಗಳಿಂದ ಹುಟ್ಟಿದವರು. ನಾವು ಮಲದೋಷ ಆಗಿಲ್ಲ ನಮ್ಮಲ್ಲಿ. ಅಂಥದ್ರಲ್ಲಿ ಎಂಥ ಒಂದು ಉತ್ತಮವಾದಂಥ ಗುಣಗಳು ಬೆಳಿಬೇಕಾಗಿದ್ದಂದರೆ ನಾವು ಬಹಳ ಬಹಳ ಪ್ರಯತ್ನ ಮಾಡಬೇಕು. ಯಾಕಂದರೆ ಯಾವ ಯೋನಿಯಲ್ಲಿ ಹುಟ್ಟುತ್ತೇವಂದರೆ ಅದೇ ಯೋನಿಯಲ್ಲಿ ರುಚಿ ಭಾಳ ಇರ್ತದೆ. ನಾ ಹೇಳಿದ್ನಲ್ಲ, ಹಂದಿದ ಹೆಂಗಾಯ್ತು ಬ್ರಾಹ್ಮಣ, ಅದ್ರಾಗ ರುಚಿ ಆಯ್ತು. ಇನ್ನೊಂದು ಉದಾಹರಣೆ, ಸಗಣಿಯಲ್ಲಿ ಹುಳಗಳು ಹುಟ್ಟಿ ಹುಟ್ಟಿ ಸತ್ತಂತೆ ಅಂತ. ಸಗಣಿ ಅನ್ನೋದು ಎಲ್ಲರಿಗೂ ಗೊತ್ತದಲ್ಲ, ಅದಕ್ಕೆ ಸಗಣಿ ಅಂತೀವಿ, ನಮಗೆ ಮಲ ಅಂತೀವಿ. ಏನು ಅದೇ ಬೇರೆ ಅದೇನದು, ಅದಕ್ಕಿದಕ್ಕಂತ ದುರ್ವಾಸನೆ ಅದು. ಅಂಥದ್ರಲ್ಲಿ ಸಗಣಿ ಹುಳ ಹುಡ್ತಾವಿಲ್ರಿ. ಹುಟ್ಟಿದ ಮೇಲೆ ಅವು ಹೊರಗೆ ಬರ್ಬೇಕಂತ ಎಂದಿನ ಪ್ರಯತ್ನ ಮಾಡೇವೆ ನಾವು? ಪ್ರಯತ್ನ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲಿ ಹುಟ್ಟ್ಯವ, ಯಾವ ಯೋನಿಯಿಂದ ಹುಟ್ಟ್ಯವ ಅದೇ ಯೋನಿಯ ಭೋಗದಿಂದ ಆನಂದೀವಿ ಅಂತ ಅನ್ನಿಸ್ತದ ಅವಕ್ಕ. ಮತ್ತೆ ಅಂಥ ಸುಖ ಬಿಟ್ಟು ಯಾಕೆ ಹೊರಗೆ ಹೋಗಮಂತವು? ಸುಖ ಬಿಟ್ಟು ಯಾಕೆ ಹೋಗ್ಬೇಕು? ಅದರಂತೆ ಇಲ್ಲಿ ಈ ಒಂದು ಸಗಣಿಯ ಹುಳಗೆ ಸಗಣಿಯೂ ರುಚಿಯಾದಂತೆ ಇಲ್ಲಿ ವಿಶೇಷ ಪ್ರಯತ್ನ ಮಾಡಿ ಮನುಷ್ಯ ದೇಹವು ಬಿದ್ದು ಹೋದ್ರೊಳಗಾಗಿ ಪ್ರಯತ್ನ ಮಾಡಿ ಪರಮ ನಿಷ್ಕೃಷ್ಟವಾದ ಅಸುರಿ ಸಂಪತ್ತುಗಳನ್ನು ಕಳೆದುಕೊಂಡು ನಾವು ಶ್ರೇಯಸ್ಸನ್ನು ಪಡೆದುಕೊಂಡು ಸತ್ಸಂಗದ ಬಲದಿಂದ ದೈವಿ ಸಂಪತ್ತುಗಳನ್ನು ಸೆಳೆದುಕೊಂಡು ಎಷ್ಟು ಸಂಪಾದನೆ ಮಾಡಿದರೆ ಅದರ ಫಲವಾದ ಏನಪ್ಪ ಅಂದರೆ ವ್ಯಾಘ್ರ ಸರ್ಪಾದಿ ನೀಚ ಯೋನಿಗಳ ಉಂಟಾಗದೆ ಶ್ರೇಯಸ್ ಸಾಧನೆಗಳನ್ನು ಮಾಡುವುದರಿಂದ ನಾವು ಸುಖವನ್ನು ಅನುಭವಿಸುವುದು ವಿನಃ ಇಲ್ಲಂದರೆ ದುಃಖವನ್ನೇ ಅನುಭವಿಸ್ತೀವಿ ಅಂತ ಮಹಾತ್ಮರು ಇದರ ಅಭಿಪ್ರಾಯವನ್ನು ಹೇಳ್ತಾ ಬಂದರು. ಮತ್ತು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರಂದರೆ, ತ್ರಿವಿಧಂ ನರಕಸ್ಯ ಇದಂ ದ್ವಾರಂ ನಾಶನಂ ಆತ್ಮನಃ ಕಾಮ ಕ್ರೋಧ ತತಲೋಭ ತಸ್ಮಾತ್ ಏತತ್ರಯಂ ತ್ಯಜ್ಯತೆ ಅಂತ ಈ ಶ್ಲೋಕದಲ್ಲಿ ಸಾರಾಂಶ ಏನಪ್ಪ ಅಂದರೆ, ಮನುಷ್ಯ ದೇಹವು ದೊರೆತಾಗ ನಾವು ದೈವಿ ಸಂಪತ್ತನ್ನು ಗಳಿಸಿ ಅಸುರಿ ಸಂಪತ್ತನ್ನು ಗಳಿಸಿಕೊಂಡು ನರಕವೆಂಬ ರೋಗವನ್ನು ಅನುಭವಿಸೋದಕ್ಕಿಂತ ಬೇರು ಸಹಿತ ಕಿತ್ತು ಹಾಕಲು ದೈವಿ ಸಂಪತ್ತು ಬೇಕಂತ. ನಮಗೆ ದೈವಿ ಸಂಪತ್ತಿನ ಚಿಕಿತ್ಸೆ ಮಾಡ್ತಾವ. ಔಷಧಗಳು ರೋಗವನ್ನು ಹೆಂಗೆ ಕಳೆ ಪ್ರಯತ್ನ ಮಾಡ್ತಾವ, ದುಷ್ಟ ಗುಣಗಳನ್ನು ಕಳಲಿಕ್ಕೆ ದೈವಿ ಸಂಪತ್ತು ಅನ್ನೋದು ಕೆಲಸ ಮಾಡ್ತಾವು, ಆಪರೇಷನ್ ಮಾಡಿದಂಗೆ ಅವು. ಹಾಗೆ ನಿಷ್ಕೃಷ್ಟ ಯೋನಿಗಳಲ್ಲಿ ಸೇರಿ ನರಕ ರೂಪ ವ್ಯಾಧಿಯನ್ನು ಕಳೆದುಕೊಳ್ಳಲು ಅವನಿಗೆ ಅವಕಾಶವಿಲ್ಲಿ. ಗುಣಗಳೇ ಇಲ್ಲಂದರೆ, ನಿಮ್ಮ ಸಾಮಾನುಗಳಿಲ್ಲ ಅಂದರೆ ಚಿಕಿತ್ಸೆ ಹೆಂಗೆ ಮಾಡ್ತಾರೆ? ಅಸ್ತ್ರಗಳು ಬೇಕಲ್ಲ, ಅಲ್ಲಿ ಚಿಕಿತ್ಸೆ ಮಾಡಕ್ಕೆ ಬರ್ತದೆ. ಇಲ್ಲಾಂದರೆ ಚಿಕಿತ್ಸೆ ಮಾಡಿಕೊಳ್ಳಲಾರದೆ ಆ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಅನ್ನೋ ಮಾತಿನಿಂದ ಇಲ್ಲಿ ಮಹಾತ್ಮರು ಇದರಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ದುಷ್ಕರ್ಮ ಪ್ರಭಾವದಿಂದ ಭಗವತ್ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಸೌಭಾಗ್ಯಕ್ಕೆ ದೂರವಾತರ. ಸೌಭಾಗ್ಯ ಹೋಗಿದ್ರಿ ಅಂದರೆ ದೌರ್ಭಾಗ್ಯ ಬಂದಂತ ಅರ್ಥ. ಶ್ರೀಮಂತಿಕೆ ಹೋಗಿದಂದ್ರೆ ಏನ್ರಿ, ಬಡತನ ಬಂದಂತ ಅರ್ಥ. ಹೌದಲ್ಲ? ಶ್ರೀಮಂತಿಗೆ ಬಡತನ ಬಂದದ್ರಿ, ಬಡವರು ಅಂಬುದು ಬೇರೆ, ಬಡತನ ಬಂದದ್ರಿ ಅನ್ನೋದು ಬೇರೆ. ಬಡತನ ಬಂದದಂದ್ರೆ ಬಡವರಂದ್ರೆ ಹುಟ್ಟಿದ್ರೆ ಬಡವರು, ಆ ಪ್ರಶ್ನೆ ಬೇರೆ. ಬಡತನ ಬಂದದ್ರಿ ಅಂದರೆ ಮೊದಲು ಶ್ರೀಮಂತರಿದ್ರು,
ಯಾವುದೇ ಕಾರಣದಿಂದ ಈಗ ಬಡತನ ಬಂದದ. ಬಡವರನಕ್ಕೂ ಬಡತನ ಬಂದದಕ್ಕೂ ವ್ಯತ್ಯಾಸ ನೋಡ್ರಿ, ವ್ಯತ್ಯಾಸ ಅದಿಲ್ಲ. ಆ ರೀತಿ ಇಲ್ಲಿ ಸೌಭಾಗ್ಯಕ್ಕೆ ದೂರವಾಗಿ ದೌರ್ಭಾಗ್ಯಕ್ಕೆ ಕಾರಣವಾಗಿ ಆನಂದ ಮನುಷ್ಯ ತನ್ನಲ್ಲೇ ಇರುವ ತನ್ನ ಸ್ವರೂಪ ಆನಂದವನ್ನು ಅನುಭವಿಸಲಾರದೆ ಇಲ್ಲಿವರೆಗೂ ಪಡೆದಿರುವ ಹೀನ ಜನ್ಮಕ್ಕಿಂತಲೂ ಹೀನತರವಾದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿವರೆಗೇನು ಪಡೆದದ್ದೇ ಇದಕ್ಕಿಂತ ಕನಿಷ್ಠ ಜನ್ಮಗಳನ್ನು ಪಡಿಬೇಕಾತಂತರವರು ಮಹಾತ್ಮರು. ಹಾಗಾಗಿ ಮಹಡಿಯ ಮೇಲಿರುವ ಮೀನಿನ ಸೋಪಾನದಿಂದ ಕೆಳಗೆ ಜಾರದ ಚೆಂಡು ಸೋಪಾನದಿಂದ ಸೋಪಾನಕ್ಕೆ ಬೀಳುತ್ತಾ ಬೀಳುತ್ತಾ ಕೊನೆಗೆ ಬಿದ್ದು ಹೋಗುವಂತೆ. ಮನುಷ್ಯಂದು ಹೇಳಲ್ಲ, 3 ಮನೆ ಅದ, ಪಾಯಿಂಟಿಗೆ ಒಂದು ಚೆಂಡು ಬಿತ್ತು, ಆ ಚೆಂಡು ಮೇಲೆ ಹೋಗ್ತದೆ. ಪಾಂಟಿಯಿಂದ ಪಾಂಡಿ ಕೆಳಗೆ ಬೀಳ್ತಾ 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 ಬಿದ್ದು ಕಡೆಗೆ ಅದು ಮನೆಯಿಂದನೇ ಹೊರಗೆ ಹೋಗ್ತದೆ ನೋಡ್ರಿ. ನಮ್ಮದನ್ನ ಹಂಗೆ ಅಂತಾರೆ ಗತಿ. ಆ ಪಾಂಟಿಗಿಂದ ಈ ಪಾಂಡಿಗೆ ಬಿತ್ತು, ಇಲ್ಲಿಂದ ಅಲ್ಲಿ ಬಿತ್ತು. ಅದ್ರಂಗ ನೀನು ಕೂಡ ಆ ಯೋನಿಯಿಂದ ಈ ಯೋನಿ, ಈ ಯೋನಿಯಿಂದ ಮತ್ತೊಂದು ಯೋನಿ, ಮತ್ತೊಂದು ಯೋನಿಯಿಂದ ಮತ್ತೊಂದು ಯೋನಿ, ಹೀಗೆ ಕೊನೆಗೆ ಚೆಂಡು ಕೆಳಗೆ ಬಿದ್ದು ಹೋಗುವಂತೆ ನೀನು ಕೂಡ ಕೆಳಗೆ ಹೋಗ್ತಿದ್ದಿ. ಏನಪ್ಪ ಕೆಳಗೆ ನೀನು ಅಂದರೆ ಗಿಡ ಮರ. ಮೊದಲು ಅದೇ ಹೇಳ್ಯಾರ ಅವರು, ಕೆಳಗಿನ ಗಿಡ ಮರ. ಪಾಪದ ಫಲ ಎಷ್ಟು ದಾರುಣವಾಗಿದೆ, ಎಷ್ಟು ಅನರ್ಥಕಾರಿಯಾಗಿದೆ. ಅಂಥವರಿಗೆ ತಮ್ಮ ಪಾಪದಿಂದ ತಪ್ಪಿಸಿಕೊಳ್ಳುವ ಪುಣ್ಯ ಕರ್ಮಗಳನ್ನು ಮಾಡಿ ಉತ್ತಮ ಗತಿ ಪಡೆದುಕೊಳ್ಳುವ ಸುಯೋಗವನ್ನು ಪರಮಾತ್ಮನು ದಯಪಾಲಿಸಲಿ ಅಂತ ಇಲ್ಲಿ ಕೃಷ್ಣ ಭಗವಂತನಿಗೆ, ಅರ್ಥಾತ್ ನಮಗೂ ಕೂಡ ಶಾಸ್ತ್ರ ವೇದಗಳು ಭಗವದ್ಗೀತೆಗಳು ಏನು ಹೇಳ್ತಾವಂದ್ರೆ ನೀವು ಹಂಗೆ ಆಗ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವ ಮಾತನ್ನು ಹೇಳ್ತಾ ಇಲ್ಲಿಗೆ ಸಮಯ ಆಗಿದೆ. ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ಕೃತಾರ್ಥರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ಈಗಾಗಲೇ ನಮ್ಮ ಎಲ್ಲ ಸದ್ಗುರು ಬಸವಾನಂದರ ಬಳಗದವರ ಶಿಷ್ಯವೃಂದದ ಭಕ್ತವೃಂದದ ವತಿಯಿಂದ ಎಲ್ಲ ಮಠಗಳಲ್ಲಿ ನಿರ್ವಿಘ್ನವಾಗಿ ಕೆಲವು ಕಡೆ ಶಾಸ್ತ್ರ, ಕೆಲವು ಕಡೆ ಸಿದ್ಧಾರೂಢ ಚರಿತ್ರೆ ಪ್ರಾರಂಭ ಆಗಿದೆ. ಆದರೆ ಒಂದು ವಿಶೇಷ ಏನಂದರೆ, ಕೆಮ್ಲಾಪುರ ಮಠದಲ್ಲಿ ಈ ವರ್ಷ ಬಹಳ ಜನ ಶಾಸ್ತ್ರ ಕೇಳಲಿಕ್ಕೆ ಅಲ್ಲಿ ಜನ ಬರ್ತಾ ಇದ್ದಾರೆ. ನಿರ್ಮಾಲ್ಯಂತೂ ಮೊದಲಿಂದ ಅದು ಜ್ಞಾನದ ಒಂದು ಮಠ. ಬೆಂಡೆಗಳಲ್ಲಿ, ಹೊಸಳ್ಳಿ, ಬಾಚವಾರದಲ್ಲಿ ಮತ್ತು ಈ ಯಲ್ಲಾಪುರ ಮಠದಲ್ಲಿ, ವಿಶೇಷವಾಗಿ ಮಲ್ಲಾಪುರ ಮಠದಲ್ಲಿ ಇವತ್ತು 5ನೇ ದಿವಸ ಬಹುಶಃ. ಅಲ್ಲಿಯೂ ಕೂಡ ಸುಮಾರು ಜನ, ಮೊದಲು 10 ಜನರಿಂದ ಪ್ರಾರಂಭವಾಗಿ ನಿನ್ನೆ ಒಂದು 40 ಜನಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದ್ದು, ಅವರೆಲ್ಲ ದೂರದ ಊರಿನಿಂದ, ಕೆಲವರು ಯಾವುದೋ ಊರವರು ಒಂದು ಗಾಡಿನೇ ಮಾಡ್ಯಾರಂತ ದಿವಸ ಬರೋದಕ್ಕೆ ಹೋಗೋದಕ್ಕೆ. ಮತ್ತು ಅಲ್ಲಿ ಸ್ವಯಂ ಪ್ರೇರಣೆಯಿಂದ 5 ದಿನ ಪರ್ಯಂತರವಾಗಿ ಪ್ರತಿದಿನ ಒಬ್ಬೊಬ್ಬರು ಸ್ವಂತ ಸ್ವಇಚ್ಛೆಯಿಂದ ಪ್ರಸಾದವನ್ನು ಮಾಡಿಕೊಂಡು ಬಂದು ಶಾಸ್ತ್ರ ಮುಗಿದ ಮೇಲೆ ಎಲ್ಲರಿಗೂ ಪ್ರಸಾದ ಮಾಡಿಸಿ ಅವರು ಹೋಗ್ತಾರಂದ್ರೆ ಇದೊಂದು ವಿಶೇಷವಾದ ಕಾರ್ಯ, ಇದೊಂದು ಪುಣ್ಯ ಕಾರ್ಯ, ಇದೊಂದು ಧರ್ಮ ಕಾರ್ಯ. ಹಾಗಾಗಿ ಮಹಾತ್ಮರದು ಏನಾದರೂ ಮಾಡಿದರೆ ಪುಣ್ಯಕ್ಕೆ ಕಾರಣ ಆಗ್ತದೆ ವಿನ ಪಾಪಕ್ಕಂತೂ ಆಗೋದಿಲ್ಲ. ಪುಣ್ಯ ಕಾರ್ಯಗಳನ್ನು ನೋಡಿ ಅಸೂಯೆ ಪಡ್ತಾರಂದ್ರೆ ಅವ್ರ ಪಾಪಿಗಳಂತ ಅರ್ಥ ಮಾಡೋಕು ವಿನ ಮತ್ತು ಇದೇನು ಮಾಡ್ಬೇಕಂತ ಅವ್ರಿಗೆ. ಪುಣ್ಯ ಕಾರ್ಯವನ್ನು ಮಾಡಿದಾಗ ಮಹಾತ್ಮರದು ಯಾವಾಗಲೂ ಪುಣ್ಯ ಕಾರ್ಯ ನಡೀತದಲ್ಲಿ, ಪಾಪದ ನಡೆಗೆ ಸಾಗಿ ಇಲ್ಲೇ ಮಾಡಲಿ. ಹಾಗಾಗಿ ಈ ಹೊಸ ವರ್ಷ ಇನ್ನೂ ಈ 3-4 ದಿನದ ಕೂಸು. ಈಗ 4ನೇ ದಿನ ಅಂದರೆ 4 ದಿನದ ಕೂಸು. ಈ 4 ದಿನದಲ್ಲಿ 40 ಜನ ಶಾಸ್ತ್ರ ಕೇಳಕ್ಕೆ ಬರ್ತಾರ, ಪಾರಾಯಣ ಕೇಳಕ್ಕಂದ್ರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಿ
ಅದರ ಲಾಭ, ಅದರ ಸದುಪಯೋಗ, ಅವರ ಕರ್ಮದ ಫಲ ಅವ್ರಿಗೆ ಉತ್ತಮವಾಗಿ ಪ್ರಾಪ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಆನಂದ ಯೋಗಿ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆನಾರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಲೌಕಿಕ ಪರಮತವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗಾದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ತಮ್ಮೆಲ್ಲರ ಗಮನಕ್ಕೆ ನಮ್ಮ ಕಲ್ಲೂರಿನ ಶ್ರೀಮತಿ